ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 20ನೇ ತಾರೀಕು ಫೆಬ್ರವರಿ 2026 ಶುಕ್ರವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಪಾಲ್ಗುಣ ಮಾಸ, ಶುಕ್ಲ ಪಕ್ಷದ ತೃತೀಯ ತಿಥಿ, ಉತ್ತರಾಭಾದ್ರ ನಕ್ಷತ್ರ, ಸಾಧ್ಯ ಯೋಗ, ಗರಜ ಕರ್ಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಉತ್ತರಾಭಾದ್ರ ನಕ್ಷತ್ರದಲ್ಲಿ ನೀವು ಹುಟ್ಟಿದ್ದರೆ, ಅಕಸ್ಮಾತ್ ಅವತ್ತು ಶುಕ್ರವಾರ ಆಗಿದ್ರೆ ಅದೊಂದು ದೈವಿಕ ಯೋಗ. ಎಲ್ಲರಿಗೂ ವರಗಳು ಫಲಿಸೋಲ್ಲ. ಶಾಪಗಳು, ನಾವೆಲ್ಲ ಕೆಲವು ಶಾಪಗಳನ್ನ ಅನುಭವಿಸಲು ಬಂದಿದ್ದೇವೆ. ದುಃಖಗಳನ್ನ, ಭಾರಗಳನ್ನ, ಜವಾಬ್ದಾರಿಗಳನ್ನ, ಹೊರೆಗಳನ್ನ, ಕಮಿಟ್ಮೆಂಟ್ಸ್ ಅನ್ನ, ನಷ್ಟಗಳನ್ನ ಅನ್ನೋದು ಇದು ಸಹಜ. ಮನುಷ್ಯ ಅಂದ ಮೇಲೆ ಇವೆಲ್ಲವನ್ನು ಈಜಬೇಕು. ಪಾಂಡವರಿಗೆ ಬಿಡ್ಲಿಲ್ಲ, ರಾಮರಿಗೆ ಬಿಡ್ಲಿಲ್ಲ, ಅವರ ಹಿಂದೆ ಇದ್ದಂತ ಪರಶುರಾಮರಿಗೆ ಬಿಡ್ಲಿಲ್ಲ, ಪರಶುರಾಮರ ಹಿಂದೆ ಇದ್ದಂತ ಪ್ರಹ್ಲಾದರಿಗೆ ಬಿಡ್ಲಿಲ್ಲ, ಅಗಸ್ತ್ಯರಿಗೆ ಬಿಡ್ಲಿಲ್ಲ, ವಸಿಷ್ಠರಿಗೆ. ನೀವು ನಂಬೋಲ್ಲ, ವಸಿಷ್ಠರು ವಿಶ್ವಾಮಿತ್ರರು ಸಿಟ್ಟಿಗೆ ಎದ್ದು ವಸಿಷ್ಠರಿಗಿದ್ದಂತ 100 ಮಕ್ಕಳನ್ನ ಶಾಪದಿಂದ ಸಾಯಿಸ್ಬಿಡ್ತಾರೆ, ಸುಟ್ಟಾಕ್ಬಿಡ್ತಾರೆ. ವಸಿಷ್ಠರು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ಬಿಡ್ತಾರೆ. ನದಿಯೇ ಕದಡಿ ಬಿಡುತ್ತೆ, ಫ್ರೀಸ್ ಆಗ್ಬಿಡುತ್ತೆ, ನಿನ್ ಸವಾಸ ಬೇಡಪ್ಪ ಅಂತ ಮುಳುಗ್ಸೋಲ್ಲ. ಇಂಥ ಒಬ್ಬ ಶಕ್ತಿ, ವಿದ್ಯಾವಂತ, ಜ್ಞಾನವಂತ ಬ್ರಹ್ಮರ್ಷಿ ಬಂದು ನನ್ನ ನದಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ, ನಾನು ಅದಕ್ಕೆ ಹೇಳ್ತಿರ್ತೇನೆ, ನಾವು ನಿತ್ಯವೂ ಪೂಜಿಸುವ ಮಹಾಗುರುವೂ ಕೂಡ ಆತ್ಮಹತ್ಯೆ ಮಾಡಿಕೊಂಡರು. ನಾವು ನಿತ್ಯವೂ ಪೂಜಿಸುವ ಭಗವಂತ ಕೂಡ ಆತ್ಮಹತ್ಯೆಗೆ ಒಂದು ಪ್ರಯತ್ನ ಮಾಡಿದರು ಅಂತ. ಸೀತಮ್ಮ ಆತ್ಮಹತ್ಯೆ ಪ್ರಯತ್ನ ಮಾಡುತ್ತೆ. ನಿತ್ಯ ಪೂಜಿಸ್ತೇವೆ ಅಂದ್ರೆ ದೇವತೆಗಳಿಗೆ ಕಷ್ಟ ಬಂದಿಲ್ಲ, ನಮಗ ಮಾತ್ರ ಕಷ್ಟ, ನಮಗ ಮಾತ್ರ ಕಷ್ಟ. ಸೀತಮ್ಮಳನ್ನ, ಆ ತಾಯಿ ಜಗನ್ಮಾತೆಯನ್ನ ನಾವು ನೆನೆಸ್ಕೊಳಕಾದ್ರೂ ಆಗುತ್ತಾ? ನಾವು ಆಗುತ್ತಾ? ಯೋಚನೆ ಮಾಡಿ ನೋಡಿ. ಖಂಡಿತ ಸಾಧ್ಯ ಇಲ್ಲ. ಆ ಶಕ್ತಿ ದೈವಿಕ ಶಕ್ತಿ. ಆ ಜಗನ್ಮಾತೆ ಅವತಾರಕ್ಕೆ ಅಂಥದೊಂದು ನೋವು ತಡ್ಕೊಳಕ್ಕಾಗ್ಲಿಲ್ಲ ಅಂದ್ರೆ, ಇನ್ನು ನಾವು ನೀವು ಅಲ್ಪ ಮಾನವರು, ಅಲ್ಪ ಆಲೋಚನೆ. ನಮ್ಮದು ತುಂಬಾ ಸಣ್ಣ ಸಣ್ಣ ಆಲೋಚನೆ, ಸಣ್ಣ ಬುದ್ಧಿ ನಮ್ಮದು. ಎಷ್ಟಿದ್ದರೂ ಇಲ್ಲ, ಇದ್ರೆ ಕೊಡಲ್ಲ. ನಾವು ನೋಡಿ, ನಾವು ಹುಟ್ಟಿದಾಗ ನಮ್ಮನ್ನ ನೋಡಕ್ ಯಾರು ಬಂದಿದ್ರು ಅಂತ ನಮಗ್ ಗೊತ್ತಿದೆಯಾ? ಯಾರಾದ್ರೂ ಉತ್ತರ ಹೇಳಿ. ನಾವು ಹುಟ್ಟಿದಾಗ ನಮ್ಮನ್ನ ಯಾರೆಲ್ಲ ನೋಡೋಕ್ ಬಂದಿದ್ರು ಅಂತ? ಖಂಡಿತ ಇಲ್ಲ. ಬೆಳೆದ್ವಿ, ಒಂದು ಕಾಲಘಟ್ಟಕ್ಕೆ ಜಡ ಬಿದ್ದೋಗ್ಬೇಕು, ನಿಜವೇ. ನಾವು ಸಾಯುವಾಗ, ಸತ್ತಾಗಿ ಯಾರ್ಯಾರು ಬರ್ತಾರೆ ಅಂತ ಏನಾದ್ರೂ ಗೊತ್ತಿದೆಯಾ? ಯಾಕೋ ಬಂದಿಲ್ಲ ಅಂತ ಎದ್ದು ಬಿಟ್ಟು ಕೇಳೋಕ್ಕಾಗುತ್ತಾ? ಇವ್ರು ಬರ್ಲಿಲ್ಲ, ಅವ್ರು ಬರ್ಲಿಲ್ಲ. ನನ್ನ ಗುರುಗಳ ತಾಯಿ ಸಾವಿಗೆ ಮೊದಲು ಇಂಥವ್ರಿಗೆ ಹೇಳ್ಬೇಡಪ್ಪ. ನನ್ನ ಗುರುಗಳ ತಂದೆ ಸೂಕ್ಷ್ಮವಾಗಿ ನನ್ನ ಗುರುಗಳು ಕೇಳಿದ್ ನಾನು ನೋಡಿದ್ದೇನೆ. ಇಂಥವರಿಗೆ ಅಂತ ಕೆಲಸ ಎಲ್ಲ ಮಾಡ್ಬೇಡಪ್ಪ, ನಾನು ಸತ್ರೆ ಕರಿಬೇಡ.
ಕರೀಲಿಲ್ಲ ಅಂತ ಇಟ್ಕೊಳ್ಳಿ ನನ್ನ ಗುರುಗಳು, ಅದು ಬೇರೆ ಮಾತು. ಗುರುಗಳೇ ಅವ್ರು ಮಾತು ಕೊಟ್ಟಿದ್ದಾರೆ ಕಣೋ, ಅದೆಲ್ಲ ಮಾಡಬಾರ್ದು. ನಿಜವೇ, ನಾವು ಸತ್ತಾಗ ಯಾರ್ಯಾರು ಬಂದಿದ್ದಾರೆ ಅಂತ ಏನಾದ್ರೂ ನಮಗ್ ಗೊತ್ತಾಗುತ್ತಾ? ಇಲ್ಲ ಬಂದಿಲ್ಲ ಅಂದ್ರೆ ಹೋಗಿ ಕರಿಯಕ್ಕಾಗುತ್ತಾ? ಏಯ್ ನನ್ ಸಾವು ಎತ್ತೋದಿಲ್ಲ ಕಣೋ ಅಂತ. ಆದ್ರೂ ಈ ಹುಟ್ಟು ಸಾವಿನ ನಡುವೆ ನಾವು ನಂದು ನಮ್ದು, ನಾನು ಹೀಗೆ ಹುಟ್ಟಿದ್ದೇನೆ, ನಾನು ಅದು ಮಾಡಿದ್ದೇನೆ, ನನ್ನ ಈಗೋ, ಬರೀ ಇದರಲ್ಲೇ ಬದುಕ್ತಿರ್ತೇವೆ. ಏನಾದ್ರೂ ಆಲೋಚನೆ ಇದೆಯಾ ನಮಗೆ? ಏನೋ ದೈವವಶಾತ್ ಕೆಲವು ನಕ್ಷತ್ರಗಳಿಗೆ ಅಂಥದೊಂದು ಭಾವ ಶಕ್ತಿ, ಭಗವಂತನ ಪ್ರಸಾದ ವಿಶೇಷವಾಗಿ ಅಂಥದ್ದೇ. ಇವತ್ತು ಉತ್ತರಾಭಾದ್ರ ನಕ್ಷತ್ರ, ನೀವು ಶುಕ್ರವಾರ ಹುಟ್ಟಿದಿರಿ ಅಂದ್ರೆ ನಿಮ್ಮನ್ನ ಯಾವುದೋ ವರ ಕಾಪಾಡುತ್ತದೆ ಅಂತಲೇ ಅರ್ಥ. ಯಾವುದೋ ದೈವ ವರ, ಯಾವುದೋ ಲಕ್ಷ್ಮಿ ಪ್ರಸನ್ನ ಮಾಡ್ಕೊಂಡಿದ್ದೀರಿ ಹಿಂದಿನ ಜನ್ಮದಲ್ಲಿ. ನೀವು ಎಲ್ಲಿದ್ದರೂ ಹೇಗೇ ಇದ್ದರೂ ನಿಮ್ಮನ್ನ ಮುಳುಗ್ಬಿಡ್ತೀರಿ, ಬಿದ್ದು ಬಿಡ್ತೀರಿ, ನಷ್ಟ ಆಗುತ್ತೆ ಅಂದಾಗ ಯಾರೂ ಬಂದು ಕೈ ಹಿಡಿದು ನಿಲ್ಲಿಸ್ತಕ್ಕಂಥದ್ದಾಗುತ್ತೆ. ಅಂಥದ್ದೊಂದು ವಿಸ್ಮಯ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಭಾಗ್ಯವಂತರೇ ನಾವು. ಕೆಲವ್ರನ್ನ ಅಂತೀವಿ, ಏನೋ ಪಡ್ಕೊಂಡು ಬಂದಿದ್ದಾನೆ ಕಣೋ ಅವನು. ನೋಡಿದ್ದಾನೆ, ಒಂದು ವಾಚ್ಮೆನ್ ಕೆಲಸ ಮಾಡ್ತಿದ್ದಂತ ವ್ಯಕ್ತಿ ಒಬ್ರು 1900 ನನ್ನ ಗುರುಗಳ ಹತ್ರ 94-95 ಒಂದು ಬಟ್ಟೆ ಮಾರ್ಕೊಂಡು ಒಬ್ಬ ವ್ಯಕ್ತಿ ಬರ್ತಾರೆ. ಇವ್ರಿಗೆ ಸಿಗ್ತಾರೆ. ಇವರೆಲ್ಲೋ ಪಾರ್ಕಲ್ಲಿ ಮಧ್ಯಾಹ್ನದ ಉಪಹಾರ ಮುಗಿಸ್ಕೊಂಡು ಭಾನುವಾರ ಮನೆಯಲ್ಲಿ ಗಡಿಬಿಡಿಯ ಒಂದು ಪ್ರಭಾವ, ತುಂಬಾ ದೊಡ್ಡ ಕುಟುಂಬ. ಸರಿ, ಭಾನುವಾರ ಬಂದಿದ್ದೆ, ಲೈಬ್ರರಿಗೆ ಓದೋ ಒಂದಿದ್ದು. ಅಲ್ಲೇ ಒಂದು ಪಾರ್ಕು, ಮಧ್ಯಾಹ್ನ ಲಂಚ್ ಬ್ರೇಕು ಮುಚ್ಚಿದ್ದಾರೆ. ಸರಿ, ಬಂದು ಒಂದು ಸಣ್ಣ ಉಪಹಾರ ತಿಂದ್ಬಿಟ್ಟು ಒಂದೆರಡು ಹಣ್ಣೇನೋ ತಿಂದ್ಬಿಟ್ಟು ಬಂದು ಹಾಗೆಯೇ ರೆಸ್ಟಲ್ಲಿ ಅವ್ರು ಅವತ್ತಿಗೂ ಪಂಚೆ ಉಡೋದು, ಒಂದು ವಿಭೂತಿ, ಒಂದು ಬಿಳಿ ಶರ್ಟು, ಒಂದು ಸಣ್ಣ ಬ್ಯಾಗು, ಅದ್ರಲ್ಲಿ ಒಂದು 4 ಪುಸ್ತಕ ಯಾವಾಗ್ಲೂ ಇರೋದು. ಏನೋ ರಿಸರ್ಚ್ಗಳು, ಜ್ಯೋತಿಷ್ಯ ಬ್ರಹ್ಮ, ತತ್ವ ಸಿದ್ಧಾಂತಿ, ತುಂಬಾ ತಿಳ್ಕೊಂಡಿದ್ದೇನೆ ಅವ್ರ ಹತ್ರ ನಾನು. ಅವರಿಗೆ ಒಬ್ರು ಭೇಟಿ ಆಗ್ತಾರೆ. ಸುಮ್ನೆ ಕೂತ್ಕೊಂಡಿದ್ರೆ, ಓ ತಮ್ಮನ್ನ ನೋಡಿದ್ರೆ ಗುರುಗಳು ಅಂತ ಅನ್ಸುತ್ತೆ. ನೋಡಿ ಸ್ವಲ್ಪ ನನ್ನ ಬಗ್ಗೆ ಹೇಳಿ ಅಂತ. ಇವ್ರಿಗೇನೋ ಬಾಧೆ, ಸಂಕಟ, ಕುಟುಂಬದ್ದು ಇನ್ನೊಂದು, ಅದಕ್ಕೆ ಮರಿಬೇಕು ಅಂತ ರಿಸರ್ಚ್ ಅಲ್ಲಿರೋರು. ಅವರಿಂದ ನಾನು ಕಲ್ತಿರೋದು ತುಂಬಾ. ನಮ್ಮ ಬಲವನ್ನು ಎಲ್ಲಿ ಹಾಕಬೇಕು ಅಂತ ನನ್ನ ಗುರುಗಳಿಂದ ತಿಳ್ಕೊಂಡೆ. ಬೇಸರ ಆಗುತ್ತೇನೋ, ದುಃಖ ಆಗುತ್ತೇನೋ, ನೋವಿದೆಯೇನೋ, ಏನೋ ಸಂಕಟ ಇದೆಯೇನೋ, ವಿಚಲಿತ ಆಗಿದೆಯೇನೋ, ನಿನಗೆ ತುಂಬಾ ಇಷ್ಟವಾದದ್ದು, ಲೋಕಕ್ಕೆ ಪ್ರಿಯವಾಗಿತ್ತು, ಲೋಕ ಒಪ್ಪತಕ್ಕಂಥದ್ದು ಯಾವುದಾದ್ರೂ ಒಂದು 5 ವಿಶೇಷವಾಗಿರ್ತಕ್ಕಂಥ ಅಭ್ಯಾಸಗಳು ಪ್ರತಿಯೊಬ್ಬರಿಗೂ ಕೊಟ್ಟಿರ್ತಾನೆ ಭಗವಂತ. ಯಾವುದೋ ಕೆಲವು ಅಭ್ಯಾಸಗಳನ್ನ ಲೋಕಪ್ರಿಯ, ಲೋಕ ಒಪ್ಪುತ್ತೆ ಅದು ಮಾಡೋದು. ಏನೋ ಒಂದು ಜ್ಯೋತಿಷ್ಯ ಅಭ್ಯಾಸ ಲೋಕ ಒಪ್ಪುತ್ತೆ. ಟೀಚಿಂಗ್, ಪ್ರೀಚಿಂಗ್, ಕೋಚಿಂಗ್, ಡಾನ್ಸಿಂಗ್, ಮ್ಯೂಸಿಕ್, ಪೇಂಟಿಂಗ್, ಈ ತರ ರನ್ನಿಂಗ್, ಜಾಗಿಂಗ್, ಜಂಪಿಂಗ್, ಎಕ್ಸಸೈಸ್, ಏನಾದ್ರೂ ಒಂದು ಪೇಂಟಿಂಗ್ ಮಾಡೋದು, ಮ್ಯೂಸಿಕ್ ಆಲಾಪನೆ ಮಾಡೋದು, ಲೋಕ ಕೆಟ್ಟದ್ದು ಅನ್ನಲ್ಲ. ಇಟ್ಸ್ ಅ ವೆರಿ ಗುಡ್ ಸಿಂಗರ್ ಅಂತ. ಯಾವುದಾದ್ರೂ ಒಂದು ಕಡಿಮೆ ಅಂದ್ರೂ ಒಂದು 3-5 ಒಳ್ಳೆ ಅಭ್ಯಾಸಗಳು ಕೊಟ್ಟಿರುತ್ತೆ. ಅಡಿಗೆ ಮಾಡೋದಿರ್ಬೋದು, ಬಟ್ಟೆ ಹೊಲಿಯೋದಿರ್ಬೋದು, ಅದರಲ್ಲಿ ಪರಿಣತಿ ಪಡೆದು ಅದ್ರಲ್ಲೋ ಕೂತ್ಕೊಂಡು ನಿನ್ ಬೇಸರವನ್ನ ಅಲ್ಲಿ ಬಿಡು, ನಿನ್ ದುಃಖವನ್ನ ಅಲ್ಲಿ ಬಿಡು, ನಿನ್ ಕೋಪವನ್ನ ಅಲ್ಲಿ ಬಿಡು, ನಿನ್ ಫ್ರಸ್ಟ್ರೇಷನ್ ಅನ್ನ ಅಲ್ಲಿ ಬಿಡು. ನನ್ನ ಗುರುಗಳು ಹೇಳ್ಕೊಟ್ಟಿತ್ತು. ಆ ನಂತರವೇ ಈ ರಿಸರ್ಚ್. ಇಲ್ಲೂ ನೋಡಿ, ಈಗಲೂ ಎಷ್ಟು ರಿಸರ್ಚ್ ಕಂಟೆಂಟ್ಗಳು. ಭಾನುವಾರದ ಕಂಟೆಂಟ್ಗೆ ಆಲ್ರೆಡಿ ಪ್ರಕೃತಿ ಇವರ ಜೊತೆ ಮಾತನಾಡುತ್ತದೆ ಅಂತ ಕಂಟೆಂಟ್ ಮಾಡ್ಕೊಂಡು ಬಂದಿದ್ದಾನೆ. ಭಾನುವಾರದ ಕಂಟೆಂಟ್ಗೆ ಇಂಥವ್ರನ್ನ ನೋಡಿದ್ರೆ ಇವ್ರ ಜೊತೆ ದೈವಿಕ ಕಳೆ ಇದೆ, ಯಾವುದೋ ಒಂದು ಔರ ಇದೆ, ಇವರ ಹಿಂದೆ ಯಾವುದೋ ಒಂದು ಶಕ್ತಿ ಇದೆ ಅನ್ನೋದು ಕೆಲವು ವ್ಯಕ್ತಿಗಳಲ್ಲಿ ಸನ್ನಗಳನ್ನ ಕೊಡುತ್ತೆ. ಅದನ್ನ ಬರ್ಕೊಂಡು ರಿಸರ್ಚ್ ಮಾಡಿ ತಗೊಂಡ್ ಬಂದು ಬರ್ಕೊಂಡು ಬಂದಿದ್ದಾರೆ. ವಾವ್ ಅಂತ. ಎಷ್ಟೋ ಇದರಲ್ಲಿ ಇವತ್ತು ಕೊಡ್ತೇನೆ, ತುಂಬಾ ಇದೆ, ಇರ್ಲಿ. ಆ ಗುರುಗಳಿಂದ ತಿಳ್ಕೊಂಡಿದ್ ನಾನು. ನಮಗೆ ಅಂತ ಕೆಲವೊಂದು ಒಳ್ಳೆ ಅಭ್ಯಾಸಗಳು ಇರ್ತವೆ, ಅದನ್ನ ಮಾಡಿ. ನನ್ಗೊಂದು ಪ್ರಾಣಾಯಾಮ ಇಷ್ಟ,
ರಿಸರ್ಚ್ ಮಾಡೋದಿಷ್ಟ, ಏನೋ ಒಂದು ಅದ್ರಲ್ಲಿ ತಗಲಾಕೊಂಡಿರ್ತಾನೆ. ಈ ಗುರುಗಳು ಕೂಡ ತಮ್ಮ ಬೇಜಾರನ್ನ ತಮ್ಮ ರಿಸರ್ಚ್ ಪೇಪರ್ ಅಲ್ಲಿ ಹಾಕ್ತಿದ್ರು. ಅವರೊಂದು MSc ಫಿಸಿಕ್ಸ್ ಅಲ್ಲಿ ತುಂಬಾ ಅದ್ಭುತವಾದಂತ ಒಂದು ರಿಸರ್ಚ್ ಗಳನ್ನ ಮಾಡ್ತಿದ್ರು. ಮ್ಯಾಥ್ಸ್ ಅಲ್ಲಂತೂ ಕೇಳಲೇಬೇಡಿ, ಅದಕ್ಕೇನೋ ಅಂಥದ್ದೊಂದು ವಿದ್ವಾಂಸರಾಗ್ಬಿಟ್ರು. ಇವತ್ತಿಲ್ಲ. ಅವರು ಪ್ರಕಾಂಡ ಪಂಡಿತರು. ಇವ್ರು ಬಂದು ಕೇಳಿದ್ದೆ, ಇವ್ರೇನೋ ಬೇಜಾರಲ್ಲಿ ನೋಡಿದ್ದಾರೆ. ಸರಿ ಏನೋ ಹೇಳು ಅಂತ ಏನೋ ಒಂದು ಚಕ್ರ ಹಾಕಿ ಹಿಂಗೆ. ಇವತ್ತಿಗೂ ನೆನಪಿದೆ ನನಗೆ. ಮಿಥುನ ಲಗ್ನ, ಬುಧ ಶುಕ್ರ ಕನ್ಯಾ ರಾಶಿಯಲ್ಲಿ ಇರತಕ್ಕಂಥದ್ದು. ಗುರು, ಒಂಟಿ ಗುರು ವಿಶೇಷವಾಗಿ ತುಲಾದಲ್ಲಿ ಕುಳಿತಿರ್ತಕ್ಕಂಥದ್ದು. 2ನೇ ಮನೆಯಲ್ಲಿ ಶನಿ, ಕೇತು, ರಾಹು ಬಂದು ವೃಷಭದಲ್ಲಿ ಉಚ್ಚಂಗತ. ನನಗೆ ನೆನಪಿರೋ ಹಾಗೆ ಕೇತು. ಈ ಜಾತಕ ನೋಡಿ ಹೇಳು ಅಂತ ನನಗೆ ಪರೀಕ್ಷೆ ಇಟ್ಟಿದ್ರು. ಸರ್ ಇವನು ಬಿಕಾರಿ ಸರ್ ಗುರುಗಳೇ, ಆದ್ರೆ ಒಂದು ರೀತಿ ವಿಚಿತ್ರವಾದಂತ ಒಂದು ಶಕ್ತಿ ಆಗುತ್ತೆ ಇವನಿಗೆ. ವಿಪರೀತ ಲಕ್ಷ್ಮೀನಾರಾಯಣ ಯೋಗ ಬಂದು ನಿಲ್ಸುತ್ತೆ. ಎಲ್ಲೂ ಇದ್ದ ಈ ಮನುಷ್ಯನನ್ನ 42-48ನೇ ವಯಸ್ಸಿನಲ್ಲಿ ಒಂದು ಅದ್ಭುತ ನಡೆಯುತ್ತೆ. ಕಾಣದ ಗುರು ಒಂದು ಪ್ರವೇಶವಾಗಿ ಹಾಗೂ ಕಾಣದ ಒಂದು ಸ್ತ್ರೀ ಪ್ರವೇಶವಾಗಿ ಕೋಟೀಶ್ವರನಾಗ್ತಾನೆ. ಆದ್ರೆ ಅಂತ್ಯಕಾಲದಲ್ಲಿ ತುಂಬಾ ನೋವಿಂದ ಹೋಗ್ತಾನೆ ಅಂತಕ್ಕಂಥದ್ದು. ಶಬ್ಬಾಷ್ ಅಂತ ಹೇಳಿದ್ರು ಅವ್ರು. ಹಾಗೆ ಜಾತಕ ಈ ತರ ತೆಗೆದಿಟ್ಟಿದ್ರ ಬಗ್ಗೆ ಏನಾದ್ರು ಒಂದೆರಡು ಹೇಳು ಅನ್ನೋರು. ಅಲ್ಲಿ ನಡೀತು. ಬಟ್ಟೆ ಮಾರುತ್ತಿದ್ದಂತ ವೃತ್ತಿ ನೋಡಿ. ಶನಿ 2ನೇ ಮನೆಯಿಂದ 4ನೇ ಮನೆಯನ್ನು ನೋಡ್ತಿದೆ. 4ನೇ ಮನೆಯನ್ನು ನೋಡ್ತಿದೆ. 4ನೇ ಮನೆಯಲ್ಲಿ ಯಾರಿದ್ದಾರೆ? ಶುಕ್ರ ಬುಧ, ಲಕ್ಷ್ಮೀನಾರಾಯಣ ಯೋಗ. ಒಂದು ಪವಾಡ ನಿನ್ ಜೀವನದಲ್ಲಿ ನಡೆಯುತ್ತೋ. ಒಂದು ಸ್ತ್ರೀ ಬರ್ತಾಳೆ, ನಿನ್ನನ್ನು ಎಲ್ಲಿಗೋ ತಗೊಂಡೋಗುತ್ತೆ. ಕರೆಕ್ಟಾಗಿ ಬಳಸ್ಕೋ, ಹೆಸರು ಉಳಿಸ್ಕೋತಿ. ಇಲ್ಲ ನಿನ್ನ ಮಕ್ಕಳಿಂದಲೇ ನೋವು ತಿಂತಿ ಅಂತ ನೀವು ನಂಬೋಲ್ಲ. ನೆನೆಸಿ 4 ವರ್ಷದಲ್ಲಿ ಒಂದು 5,000 ರೂಪಾಯಿ ತಿಂಗಳಿಗೆ ದುಡಿತಿದ್ದಂತ ವ್ಯಕ್ತಿ, ಊರೂರು ಸುತ್ಕೊಂಡು ಒಂದು ಬಟ್ಟೆ ಅಂಗಡಿಲೂ ವ್ಯಾಪಾರ ಮಾಡ್ತಿದ್ದಂಥದ್ದು, ಸೇಲ್ಸ್ಮನ್ ಆಗಿ ಈ ಬಿಕಮ್ ಎ 1,000 crore ಮ್ಯಾನ್ ಬೈ 98-2000 ಅಷ್ಟರಲ್ಲಿ. 1,000 crore ಮ್ಯಾನ್. 94-95 ಅಲ್ಲಿ 5,000 ರೂಪೀಸ್ ತಿಂಗಳಿಗೆ. ಗುರುಗಳು ಹೇಳಿದ್ರು ಅಂತಲ್ಲ, ಆತ ಹುಟ್ಟಿದಂತ ಲಕ್ಷಣ ಯೋಗ, ಯಾವುದೋ ಒಂದು ವರ. ಆ ವರ ಬಂದು ಒಂದು ಸ್ತ್ರೀ ರೂಪದಲ್ಲಿ ಬರುತ್ತೆ. ಈ ತರದೊಂದು ಉದ್ದಿಮೆ ಸ್ಟಾರ್ಟ್ ಮಾಡೋಣ, ಬಂಗಾರದ ಅಂಗಡಿ ಅಂತ. ಎಲ್ಲಿಗೋ ತಗೊಂಡೋಗುತ್ತೆ. ಅದೊಂದು ಏನೇನೋ ಅಭಿಚಾರ ಎಲ್ಲ ಮಾಡ್ಕೋಬಿಟ್ರು. 2ನೇ ಮನೆ ಶನಿ, 6ನೇ ಮನೇಲಿ ಕೇತು, ವಿಪರೀತವಾದಂತ ಭಾವ. ಇನ್ನೇನಾಗುತ್ತೆ? ದುಷ್ಟ ಬುದ್ಧಿ. 12ನೇ ಮನೇಲಿ ರಾಹು, ವಿಪರೀತ ಧನದಾಹ, ವಿಪರೀತ ಸ್ತ್ರೀ ದಾಹ, ವಯಸ್ಸಿಗೆ ಮೀರಿದ ಆಲೋಚನೆ. ಭಗವಂತ ಕೊಟ್ಟಂಥದ್ದನ್ನ ಬೇರೆ ಬೇರೆ ರೀತಿಯದಕ್ಕೆ ಉಪಯೋಗಿಸ್ಕೋಬಿಟ್ರು. ಆದ್ರೆ ವರವಾಗಿ ಅವರ ಜೀವನದಲ್ಲಿ ಒಂದು ಸ್ತ್ರೀ ಬಂದು ಸರ್ ಹಿಂಗ್ ಮಾಡೋಣ ಅನ್ನತಕ್ಕಂಥದ್ದು ಗುರುಗಳು ಹೇಳಿದಾಗೆ ನಡೆದಿತ್ತು. ಹಾಗೆಯೇ ಉತ್ತರಾಭಾದ್ರ ನಕ್ಷತ್ರ ವರ. ಎಲ್ಲೂ ಇದ್ದಂತ ನಿಮ್ಮನ್ನ ತಗೊಂಡೋಗಿ ಒಂದೊಳ್ಳೆ ಸ್ಥಾಯಿಗೆ ನಿಮ್ಮನ್ನ ನಿಲ್ಸುತ್ತೆ. ದಯಮಾಡಿ ನೀವು ಉತ್ತರಾಭಾದ್ರ ನಕ್ಷತ್ರವಾಗಿ ಶುಕ್ರವಾರ ಹುಟ್ಟಿದ್ರೆ ಸರಿಯಾದ ವೈದಿಕರ ಹತ್ರ ನಿಮ್ ಜಾತಕ ತೋರಿಸಿ. ಏನು ನಿರ್ಧಾರ, ನೀವು ಸ್ವಲ್ಪ ದಲ್ದಲ್ಲಿ ನೀವು ಗೊತ್ತಾಗಲ್ಲ, ಪೆದ್ದುಗಳು ನೀವು. ತೀರಾ ನಿಮ್ ಶಕ್ತಿ ಬಗ್ಗೆ ನಿಮಗೆ ಗೊತ್ತಿಲ್ಲ. ಸರಿಯಾದ ಗುರು, ಸರಿಯಾದ ಮಿತ್ರ, ಸರಿಯಾದ ಬಂಧು, ಸರಿಯಾದ ಆತ್ಮಬಂಧು ಸಂಗಾತಿ, ಸರಿಯಾದ ಒಂದು ಗೆಳೆಯ, ಸರಿಯಾದ ಗುರು, ಸೇನಾಪತಿ ಈ ತರ ಸಿಕ್ಬಿಟ್ರೆ ನಿಮ್ಮನ್ನು ತಡೆಯೋರಿಲ್ಲ. 100 ಮಂದಿಗೆ ಮಂಗಳ ಕಾರ್ಯ ಮಾಡತಕ್ಕಂತ ಒಂದು ಕಲ್ಯಾಣ ಯೋಗ ಮಾಡತಕ್ಕಂತ ಶಕ್ತಿ ಭಗವಂತ ದಯಪಾಲಿಸಿರ್ತಾನೆ. ತಿಳ್ಕೊಳ್ಳಿ ನಿಮ್ ಶಕ್ತಿ ಏನೋ. ನಮ್ಮ ಜನ್ಮ ತಗೊಬಂದ್ ಭಗವಂತ ಇಲ್ಲಿ ಹಾಕಿದ್ದಾನೆ. ನಾವು ಬಂದಾಗ ಯಾರಿದ್ರು, ಹೋಗುವಾಗ ಯಾರಿರ್ತಾನೆ ನಮ್ಗೇನೂ ಗೊತ್ತಿಲ್ಲ. ಅಟ್ಲೀಸ್ಟ್ ಇರುವಷ್ಟು ದಿನವಾದರೂ ಈ ಒಂದು ವ್ಯವಸ್ಥೆ, ಶಕ್ತಿ, ಬಲ ನಮ್ಮಲ್ಲಿ ಏನಿದೆ ಅಂತ ತಿಳ್ಕೊಂಡು ಹೆಜ್ಜೆ ಹಾಕಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಒಂದು ಪುಟ್ಟ ವಿರಾಮದ ನಂತರ ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ.
ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಇವತ್ತೊಂದು ವಿಶಿಷ್ಟ ಮಾಲಿಕೆಯನ್ನು ಕೂಡ ತಗೊಬಂದಿದ್ದಾರೆ. ತುಂಬ ಜನ, ಎಲ್ಲರಿಗೂ ರುದ್ರಾಕ್ಷಿ ಮಾಲೆ, ತುಳಸಿ ಮಾಲೆ ವಿಶೇಷವಾಗಿ ಇಟ್ಟು ಪೂಜೆ ಮಾಡೋದು, ಧರಿಸ್ಕೊಳ್ಳೋದು ಆಗೋಲ್ಲ. ಎಲ್ಲರೂ ಇಲ್ಲೊಂದು ರಕ್ಷಾ ಕವಚ ಕೂಡ ಕಟ್ಲಿಕ್ಕಾಗಲ್ಲ. ಅದಕ್ಕೊಂದು ಲೆಕ್ಕ, ಅದೊಂದು ಲೆಕ್ಕ. ಕುತ್ತಿಗೆಯಲ್ಲಿ ಒಂದು ರುದ್ರಾಕ್ಷಿ ಹಾಕ್ಬೇಕು ಅಂದ್ರೂ ಒಂದು ಲೆಕ್ಕ. ಅದು ಇರಬೇಕು, ಇದ್ದರೆ ಮಾತ್ರವೇ. ಅಂದ್ರೆ ಒಬ್ಬ ಕಳ್ಳ ಆಗೋದಕ್ಕೂ ಒಂದು ಲೆಕ್ಕ ಇದೆ, ಮೋಸಗಾರ ಆಗೋದಕ್ಕೂ ಒಂದು ಲೆಕ್ಕ ಇದೆ. ಜಾತಕದಲ್ಲಿ ಇರ್ತವೆ. ಇವನ್ಗೇನೋ ಬಂತು ಕೇಳು ಬುದ್ಧಿ, ಹೋಗಿ ಹೋಗಿ ಇಂಥವ್ರ ಜೊತೆ ಸೇರ್ಬಿಟ್ಟ ಅಂತ. ಸಡನ್ ಆಗಿ ಕೆಲವರನ್ನ ನೋಡ್ತೇವೆ. ಎಲ್ಲೂ ಇದ್ದ ವ್ಯಕ್ತಿ, ಒಂದು ವಾಲ್ಮೀಕಿ ಮಹರ್ಷಿಗಳನ್ನೇ ತಗೊಳ್ಳಿ, ಬೇಟೆಗಾರ ಕುಟುಂಬದಲ್ಲಿದ್ದವರು. ಅವರು ಸಡನ್ ಆಗಿ ಒಂದು ಟ್ರಾನ್ಸ್ಫಾರ್ಮೇಶನ್ ನಡೆಯುತ್ತೆ ನಾರದರ ಪ್ರವೇಶದಿಂದ. ಅದ್ಭುತವಾದಂತ ವಾಲ್ಮೀಕಿ ರಾಮಾಯಣ ಅನ್ನತಕ್ಕಂಥದ್ದನ್ನು ಬರೀತಾರೆ. ನಿಮ್ಮ ಜಾತಕದಲ್ಲಿ ಈ ರೀತಿ ಇದ್ದರೆ ನಿಮಗೇ ಗೊತ್ತಿಲ್ಲದೆಯೇ ಕೆಲವೊಂದು ಪುಣ್ಯ ವಸ್ತುಗಳು, ಸಾಲಿಗ್ರಾಮ ಇಟ್ಟು ಪೂಜೆ ಮಾಡುವುದು, ಕೆಲವೊಂದು ಯಂತ್ರಗಳನ್ನ ಎಲ್ಲರೂ ಧರಿಸೋಲ್ಲ, ಹೇಳಿದ್ರು ಮಾಡೋಲ್ಲ. ದೇವರ ಅಸ್ತಿತ್ವವನ್ನೇ ಪರೀಕ್ಷಿಸ್ತಾರೆ, ತಂದೆ ತಾಯಿ ಅಸ್ತಿತ್ವವನ್ನೇ ಪರೀಕ್ಷಿಸ್ತಾರೆ. ಇನ್ನು ದೇವರ ಕತೆ ಬಿಟ್ಬಿಡಿ. ನಮಗೋಸ್ಕರ ಒಂದು ತಂದೆ ತಾಯಿ, ಗುರು, ಈ ನದಿ, ಕೆರೆ, ಬಾವಿ, ಆಕಾಶ, ನಮಗೊಂದು ಗುರು ಕೊಟ್ಟಿದ್ದಾನೆ, ಮಿತ್ರ ಕೊಟ್ಟಿದ್ದಾನೆ, ಬಂಧು ಕೊಟ್ಟಿದ್ದಾನೆ, ಜಗಳ ಆಡ್ಲಿಕ್ಕೆ ಒಂದು ಪುಟ್ಟದಾಗ ಒಂದು ಶತ್ರುವನ್ನು ಕೊಟ್ಟಿದ್ದಾನೆ, ದುಃಖವನ್ನು ಹಂಚ್ಕೊಳ್ಳಿಕ್ಕೆ ಭಗವಂತನನ್ನು ಕೊಟ್ಟಿದ್ದಾನೆ. ಯಾರ ಹತ್ರನೂ ದುಃಖ ಹಂಚ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅನ್ನೋದಕ್ಕೆ ಗೊತ್ತು ಮನುಷ್ಯ ಸ್ವಾಭಿಮಾನಿ. ಭಗವಂತನ ಹತ್ರ ನಿವೇದನೆ ಮಾಡಿಕೊಳ್ಳಲಿ ಅಂತ ಹೇಳಿಯೇ ನಮ್ಮ ಧಾರ್ಮಿಕ ಪದ್ಧತಿಯಲ್ಲಿ, ವಿಶೇಷವಾಗಿ ನಮ್ಮ ಸನಾತನ ಧರ್ಮದಲ್ಲಿ, ಅಲ್ಲೊಂದು ಭಗವಂತನಿಗೊಂದು ರೂಪ ಕೊಟ್ಟು ಅವನ ಹತ್ರ ನಾವು ನಿವೇದನೆ ಮಾಡ್ಕೊತೇವೆ. ಇರ್ಲಿ, ಎಲ್ಲರಿಗೂ ಪ್ರಾಪ್ತಿ ಇಲ್ಲ. ಆದರೂ ಕೆಲವರಿಗೆ ಅಂಥದ್ದೊಂದು ಗುರುಗಳೇ, ನಮ್ಮ ರಾಶಿಗೆ ನಾವು ಯಾವ ರುದ್ರಾಕ್ಷಿ ಧರಿಸಿದರೆ, ಇಟ್ಟುಕೊಂಡರೆ, ಪೂಜೆ ಮಾಡಿಕೊಂಡ್ರೆ ನಮಗೆ ವಿಶೇಷ ಫಲ. ಇದು ಹೆಂಗೆ ಅಂದ್ರೆ, ಊಟದ ಜೊತೆ ಒಂದು ಉಪ್ಪಿನಕಾಯಿ ಇಟ್ಕೊಂಡ ಹಾಗೆ, ಊಟದ ಜೊತೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡ ಹಾಗೆ, ಒಂದ್ ಸ್ವಲ್ಪ ತೊವ್ವೆ ಹಾಕೊಂಡ ಹಾಗೆ. ಈ ರೀತಿ ಬಿಸಿಲಿಗೆ ನಾವೊಂದ್ ರೀತಿ ಕೊಡೆ ಹಿಡ್ಕೊಂಡ ಹಾಗೆ. ಬಿಸಿಲು ನಿಲ್ಸೋಕ್ ಆಗೋದಿಲ್ಲ. ಕರ್ಮವನ್ನ ನೋಡಿ, ರಾಮರಿಗೆ ಬಿಡ್ಲಿಲ್ಲ. ಆದರೆ ರಾಮರ ವನವಾಸದ ಆ ಒಂದು ಸಂದರ್ಭದಲ್ಲಿ ಸೀತಾ ಮಾತೆಯ ಅಪಹರಣ ಆದಾಗ ಅಲ್ಲಿ ನೋಡಿ, ಹನುಮರು ಬರ್ತಾರೆ, ಸುಗ್ರೀವರು ಬರ್ತಾರೆ. ಅಂದ್ರೆ ಮಾಡಿದ ಯಾವುದೋ ಒಂದು ಪುಣ್ಯ ಕಾರ್ಯ ಯಾರದೋ ರೂಪದಲ್ಲಿ ವರವಾಗಿ, ಧನವಾಗಿ, ಲಕ್ಷ್ಮಿಯಾಗಿ, ಮಿತ್ರನ ರೂಪ, ಬಂಧುವಿನ ರೂಪ, ಆತ್ಮೀಯರ ರೂಪದಲ್ಲಿ ನಮಗೊಂದು ಸಹಾಯವಾಗಿ ಬಂದು ನಿಲ್ಲತಕ್ಕಂಥದ್ದಾಗುತ್ತೆ. ಸೊ ತುಂಬಾ ಜನ ಕೇಳ್ತಿರ್ತಿದ್ರು. ಸೊ ಅದಕ್ಕೋಸ್ಕರವೇ ಈ ಒಂದು ಮಾಲಿಕೆಯನ್ನ ತಗೊಬಂದಿದ್ದಾನೆ. ಬರೆದಿಟ್ಕೊಳ್ಳಿ. ಆದಷ್ಟು ನಿಮ್ಮ ಆತ್ಮೀಯರಿಗೂ, ಸ್ನೇಹಿತರಿಗೂ, ಮಿತ್ರರಿಗೂ ಶೇರ್ ಮಾಡಿ ಅಂತಕ್ಕಂಥದ್ದು ಕೂಡ ಹೇಳ್ತಿದ್ದೇನೆ. ಎಲ್ಲರಿಗೂ ಈ ಒಂದು ಮಾಹಿತಿ ತಲುಪಲಿ. ಅವರ ಜೀವನವೂ ಕೂಡ ನೆಮ್ಮದಿ ಒಂದು ತಂದು ಕೊಡ್ಬೋದು ಮಕ್ಕಳೇ. ದುಡ್ಡು ಕಾಸು ಅನ್ನೋತಕ್ಕಂಥದ್ದು ನಮ್ಮ ಹತ್ರ ಎಲ್ಲಿದೆ? ಅವತ್ತಿನ ಬದುಕು, ಅವತ್ತಿನ ಜೀವನ ಅನ್ನತಕ್ಕಂಥದ್ದು ನಾವು ನಡೆಸ್ತಿರ್ತಕ್ಕಂಥದ್ದಲ್ವಾ. ಸೊ ಅದಕ್ಕೋಸ್ಕರ ಹೇಳ್ತಿದ್ದಾನೆ. ವಿಶೇಷವಾಗಿ ಮೇಷರಾಶಿಯವರು, ನೀವೆಲ್ಲಿದ್ದರೂ ಸೇನಾಪತಿಯೇ. ಅದರಿಂದ ಮುಖ್ಯವಾಗಿ ಮೇಷರಾಶಿಯವರು
ಏಕಮುಖಿ ರುದ್ರಾಕ್ಷಿಯನ್ನಿಟ್ಟುಕೊಂಡರೆ, ಇಲ್ಲ ಧರಿಸಿದರೆ, ಇಲ್ಲ ಪೂಜೆ ಮಾಡಿದರೆ ಬಹುದೊಡ್ಡ ಸಂಕಲ್ಪ ಶಕ್ತಿಗಳು ನಿಮ್ಮದಾಗುತ್ತವೆ. ನಾನು ರಾಜನಂತೆ ಆಡಳಿತ ನಡೆಸಬೇಕು, ಆಡಳಿತಾಧಿಕಾರಿ, ಅಡ್ಮಿನಿಸ್ಟ್ರೇಷನ್, ದಂಡಾಧಿಕಾರಿ, ಗೌರವ, ಆ ಗತ್ತು, ಆ ಸ್ಥೈರ್ಯ, ಆ ಅಧಿಕಾರ, ಆ ಪ್ರಜಾಪಾಲನ, ಪ್ರಜಾಪ್ರಭುತ್ವ ಹುಟ್ಟಿನಿಂದಲೇ ಬಂದಿರುತ್ತದೆ. ಮೇಷರಾಶಿಯವರಿಗೆ ಖಂಡಿತ ನೀವು ಒಂದು ದೊರೆಯ ಪಕ್ಕದಲ್ಲಾದ್ರೂ ನಿಲ್ಲಬೇಕು. ನಿಮ್ಮ ಜಾತಕದಲ್ಲಿ ಗ್ರಹಗತಿಗಳ ಬಲ ಇಲ್ಲ, ನಿಜವೇ. ಅಲ್ಲೊಂದು ದೊಡ್ಡ ದೊರೆಗೆ ಒಂದು ಅಸಿಸ್ಟೆಂಟ್ ಆಗಿಯೋ, ಇಲ್ಲ ಅವ್ರ ಮನೇಲಿ ಲೀಸ್ಟ್ ಅಂದ್ರೆ ಒಂದು ವಾಚ್ಮೆನ್ ಆಗಾದ್ರೂ ಕೆಲಸ. ಏನ್ ಮಾಡೋಣ, ಎಲ್ಲ ಪಡ್ಕೊಂಡು ಬಂದಿರ್ಬೇಕು ಅಂತ ಹೇಳ್ತಾರೆ. ಮೇಷರಾಶಿಯವರು ನಿಮ್ಮ ಶಕ್ತಿ ಹೆಚ್ಚಿಸಿಕೊಳ್ಳಲು, ನಿಮ್ಮ ಗೌರವ ಹೆಚ್ಚಿಸಿಕೊಳ್ಳಲು, ನಿಮ್ಮ ಅಧಿಕಾರದ ಬಲ ಸದುಪಯೋಗ ಆಗಬೇಕು. ಕೆಲವರು ಬಂದು ವಿಶೇಷ ಬಲ, ಶಕ್ತಿ, ಸ್ಥೈರ್ಯ, ಸ್ಥಾನ ಕೊಟ್ಟು ಬಿಟ್ಟಿರುತ್ತೆ. ಬಟ್ ದುರುಪಯೋಗ ಆಗಿಬಿಟ್ರೆ ಯೋಚನೆ ಮಾಡಿ ನೋಡಿ. ಇಟ್ ಇಸ್ ನಾಟ್ ರೈಟ್. ತಪ್ಪಾದಂಥದ್ದು, ತಪ್ಪಾದ ವ್ಯಕ್ತಿಗಳು, ತಪ್ಪಾದ ಆಲೋಚನೆ, ತಪ್ಪಾದ ಚಿಂತನೆ, ಹೌದಲ್ವಾ? ಸೊ ಅದು ಆಗಬಾರದು. ಆ ಶಿವನ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಬೇಕು ಅಂದ್ರೆ ಅದೃಷ್ಟ ರುದ್ರಾಕ್ಷಿ ಅಂತಲೇ ಹೇಳ್ತಾನೆ. ಬೇರೆ ರುದ್ರಾಕ್ಷಿಗಳಾಗಾದ್ರೆ ದುರಾದೃಷ್ಟ ಅಂತಲ್ಲ. ಇದು ದಿಸ್ ಗಿವ್ಸ್ ಲಿಟಲ್ ಮೋರ್ ಆ ವ್ಯಾಲ್ಯೂ ಅನ್ನತಕ್ಕಂಥದ್ದು. ಈಗ ನವರತ್ನವನ್ನ ಬೆಳ್ಳಿಲಿ ಧರಿಸ್ಲಿಕ್ಕೂ ನವರತ್ನವನ್ನ ಬಂಗಾರದಲ್ಲಿ ಧರಿಸ್ಲಿಕ್ಕೂ ವ್ಯತ್ಯಾಸ ಇದೆ. ಸಾಮಾನ್ಯವಾಗಿ ನಾವು ನವರತ್ನಗಳನ್ನ 9 ನವರತ್ನಗಳನ್ನ ನಾವು ಮಾಡಿ ಒಂದು ಉಂಗುರ ಧರಿಸ್ತೇವೆ, ಒಂದು ಪದಕ ಧರಿಸ್ತೇವೆ ಅಂದ್ರೆ ಅದನ್ನ ಬಂಗಾರದಲ್ಲೇ ಧರಿಸ್ಬೇಕು ಅನ್ನೋದು ನಿಯಮ ಇದೆ. ಅದು ಎಲ್ಲೆಲ್ಲಿ ಇರ್ಬೇಕು ಅಲ್ಲಿರ್ಬೇಕು, ಯಾವ ರೀತಿ ಬೆಳೆಸ್ಬೇಕು ಆ ರೀತಿ ತಗೊಂಡೋಗಿ. ಕೆಲವರು ಗೊತ್ತಿರೋಲ್ಲ, ಬೆಳ್ಳಿಲ್ ಮಾಡಿಸಿ ಹಾಕೊಂಡಿರ್ತಾರೆ, ಪ್ರಯೋಜನ ಇಲ್ಲ. ನವರತ್ನ ಹಾಕೊಂಡಿದ್ದೀರಿ, ಏನು ಪ್ರಯೋಜನ ಇಲ್ಲ ನಿಮಗೆ. ಇಟ್ ಇಸ್ ಜಸ್ಟ್ ಒಂದು ಆರ್ನಮೆಂಟ್ ಅಷ್ಟೇ. ಅದರಿಂದ ಸಿಗಬೇಕಾದಂತ ಫಲಾಫಲಗಳು ಸಿಗುತ್ತಿಲ್ಲ ಅನ್ನತಕ್ಕಂಥದ್ದು. ಅದೇ ರೀತಿಯೇ ಈ ಒಂದು ಬೇರೆ ಬೇರೆ ರುದ್ರಾಕ್ಷಿಗಳಿದ್ದಾವೆ. 2 ಮುಖ, 3 ಮುಖ, 4 ಮುಖ, 5 ಮುಖ, 6 ಮುಖ, 7 ಮುಖ, 8 ಮುಖ, ಅಷ್ಟಮುಖಿ, ನವಮುಖಿ, ದಶಮುಖಿ, 11 ಮುಖ, 12 ಮುಖ, ಗೌರಿ ಶಂಕರ, 13 ಮುಖ, ಇದೆಲ್ಲವೂ ರುದ್ರಾಕ್ಷಿಗಳಿದ್ದಾವೆ. ಸೊ ಅಂತ ಒಂದು ಎಲ್ಲಾ ರುದ್ರಾಕ್ಷಿಗಳಲ್ಲಿಯೂ ನಿಮಗೆ ಮೇಷರಾಶಿಗೆ ಏಕಮುಖಿ ರುದ್ರಾಕ್ಷಿ, ಎಸ್ಪೆಷಲಿ ಇಫ್ ಯು ಆರ್ ಅನ್ ಅಡ್ಮಿನಿಸ್ಟ್ರೇಟರ್, ಅಂಥದ್ದೊಂದು ಯೋಚನಾ, ಆಲೋಚನಾ, ವಿವೇಚನ, ಕಾರ್ಯ, ಕ್ಷೇತ್ರ, ವ್ಯವಹಾರ, ವ್ಯಾಪಾರ, ಉದ್ಯೋಗ ಅನ್ನತಕ್ಕಂಥದ್ರಲ್ಲಿ ಹೆಜ್ಜೆ ಇಟ್ಟಿದ್ದೀರಿ. ಸೊ ದ್ಯಾಟ್ ಡ್ರೈವ್ಸ್ ನಮಗೆ ಆ ಒಂದು ಬಲ, ಶಕ್ತಿ, ಸ್ಥಾನ, ಸಾಮರ್ಥ್ಯ ಕೊಡತಕ್ಕಂಥದ್ದಾಗುತ್ತದೆ. ತುಂಬಾ ವಿಶೇಷವಾಗಿ ಬ್ಯೂಟಿಫುಲ್. ಮೇಷರಾಶಿಯವರ ಆದಷ್ಟು ಏಕಮುಖಿ ರುದ್ರಾಕ್ಷಿಯನ್ನ ತಂದು ಧರಿಸ್ತಕ್ಕಂಥದ್ದು. ಸ್ವಲ್ಪ ಚೆಕ್ ಮಾಡಿಸಿ. ಅದು ಕೂಡ ಇವತ್ತು ಏನಾಗ್ಬಿಟ್ಟಿದೆ ಗೊತ್ತಾ, ಸುಳ್ಳೇ ನಮ್ಮಪ್ಪ, ಅದಕ್ಕೆ ಜಾಸ್ತಿ ಪ್ರಾಶಸ್ತ್ಯ ಆಗ್ಬಿಟ್ಟಿದೆ. ಅದರ ಹೆಸರಿನಲ್ಲೂ ಯಾವುದರ ಹೆಸರಿನಲ್ಲಿ ಮಾಡ್ತಿಲ್ಲ ಮಕ್ಕಳೇ. ದೇವರ ಹೆಸರಿನಿಂದ ಹಿಡಿದು ತಂದೆ ಹೆಸರಿನಿಂದ, ತಾಯಿ ಹೆಸರಿನಿಂದ, ಗುರು ಹೆಸರಿನಿಂದ ಎಲ್ಲ ಹಗಲು ವೇಷಧಾರಿಗಳಾಗ್ಬಿಟ್ಟಿದ್ದಾವೆ. ದಯಮಾಡಿ ಚೆಕಪ್ ಮಾಡಿಸಿ. ಎಸ್, ಅಂಥದ್ದೊಂದು ಅಡ್ಮಿನಿಸ್ಟ್ರೇಷನ್ ಪವರ್ ಅಲ್ಲಿ ಇದ್ದೀರಾ. ನಿಮಗೇನೋ ಒಂದು ಕೆಟ್ಟದ್ದು ತಾಕಬಾರ್ದು, ಅಗೌರವ ಬರಬಾರ್ದು, ಅಧಿಕಾರಕ್ಕೆ ಚ್ಯುತಿ ಬರಬಾರ್ದು, ಸಸ್ಪೆನ್ಷನ್ ಆಗೋದು, ಅವಮಾನ ಆಗೋದು, ಡಿಸ್ಮಿಸ್ ಆಗೋದು. ತುಂಬಾ ನಿಯತ್ತಿಂದ ಇದ್ದೀರಿ, ನಿಜಾಯಿತಿಯಿಂದ ಇದ್ದೀರಿ. ಆದ್ರೂ ತಗೊಂಡೋಗಿ ಈ ತರದೊಂದು ಯಾವುದೋ ಒಂದು ಗ್ರಹದಶೆಗಳ ಬಾಧೆಯಿಂದ, ಕೆಲವು ವ್ಯಕ್ತಿಗಳ ಪ್ರಚೋದನೆ, ನಮ್ಮ ಸುತ್ತಮುತ್ತ ನಮ್ಮನ್ನ ಪ್ರಯೋಗ ಮಾಡಿ ತಗೊಬಂದು ನಿಲ್ಲಿಸಿ ನಮ್ಮನ್ನ ಲಾಕ್ ಮಾಡಿಸ್ತಕ್ಕಂಥದ್ದಾಗ್ಬಿಡುತ್ತೆ. ಎಚ್ಚರಿಕೆ. ಇನ್ನು ವೃಷಭ ರಾಶಿಯವರು, ಎಲ್ಲಿದ್ದರೂ ನೀವು ವ್ಯಾಪಾರಿಗಳೇ, ಎಲ್ಲಿದ್ದರೂ ರಾಣಿ ಅಂತ ಹೇಳ್ತವೆ. ವೃಷಭ ರಾಶಿಯನ್ನ ರಾಣಿ ರಾಶಿ, ಸಿಂಹ ರಾಶಿಯನ್ನ ರಾಜನ ರಾಶಿ, ಮೇಷ ರಾಶಿಯನ್ನ ಸೇನಾಪತಿ ಅಂತೇವೆ. ವೃಶ್ಚಿಕ ರಾಶಿ ಕೂಡ ಸೇನಾಪತಿ, ಆಂತರಿಕ ಸೇನಾಪತಿ. ಮಿಥುನ ಹಾಗೂ ಕನ್ಯಾನ್ನ ವಿಶೇಷವಾಗಿ ಕೋಶಾಧಿಕಾರಿಗಳು, ಚಾಣಕ್ಯರು, ವ್ಯವಹಾರ ನೋಡಿಕೊಳ್ಳತಕ್ಕಂಥವರು, ಮಂತ್ರಿಗಳು ಅನ್ನತಕ್ಕಂಥದ್ದು ಹೇಳ್ತವೆ. ಮೀನ ರಾಶಿ ಹಾಗೂ ಧನುಸು ರಾಶಿಯನ್ನ
ಗುರುಗಳು ಅಂತ ಹೇಳ್ತೇವೆ. ಆಂತರಿಕ ಗುರುಗಳು ಒಬ್ಬರು ಇರ್ತಾರೆ, ಬಾಹ್ಯ ಗುರುಗಳು ಒಂದಿರ್ತವೆ. ಬಾಹ್ಯ ವ್ಯವಹಾರಗಳು ಹೇಗೆ ಏನು ಅಂತ ಮಾಡಿಸೋದು ಒಂದಿದ್ರೆ, ಒಳಗಡೆ ಅಂತರ್ಮುಖಿಯಾಗಿ ಕೆಲವೊಂದು ಜಪ ತಪ ಧ್ಯಾನ ಮಾಡ್ಲಿಕ್ಕೆ ಗುರುಗಳು ಒಂದಿರ್ತಾರೆ. ಸೊ ಮೀನ ರಾಶಿ ಹಾಗೂ ಧನುಸು ರಾಶಿ ಗುರುವಿನ ಭಾವ. ಇನ್ನು ಮಕರ ರಾಶಿ ಕುಂಭ ಸೇವಕರು ಅಂತ ಹೇಳ್ತಾರೆ. ರಾಣಿ ಮಹಾರಾಣಿ, ರಾಣಿ ಮಹಾರಾಣಿ ವಿಶೇಷವಾಗಿ. ಮಹಾರಾಣಿ ಅನ್ನೋದು ವೃಷಭ ರಾಶಿ, ರಾಣಿ ಅನ್ನತಕ್ಕಂಥದ್ದು ತುಲಾ ರಾಶಿ, ಸಿಂಹ ರಾಶಿ ಅನ್ನತಕ್ಕಂಥದ್ದು ರಾಜನ ರಾಶಿ, ಕರ್ಕಾಟಕ ರಾಶಿ ಬಂದು ರಾಜಮಾತಾ ರಾಶಿ ಅನ್ನತಕ್ಕಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಒಂದು ಸಿಸ್ಟಮ್ ಅನ್ನ ನಮ್ಮ ಗುರುಗಳು ತೋರಿಸ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಸೊ ಅಂತ ಒಂದು ವೃಷಭ ರಾಶಿ ನೀವೆಲ್ಲಿದ್ದರೂ ರಾಣಿಯೇ. ನಿಜ ಹೇಳ್ಬೇಕು ಅಂದ್ರೆ ಆಗಿನ ಕಾಲದಲ್ಲಿ, ಇವತ್ತಿಗೂ ಅದು ನಡೀತಿದೆ ಬಿಡಪ್ಪ. ಕೆಲವರು ಹೆಸರಿಗೊಬ್ಬರನ್ನ ಕುಂದಿರಿಸ್ಬಿಟ್ಟು ಹಿಂದ್ಗಡೆಯಿಂದ ಎಲ್ಲ ನಡೆಸ್ತಿರ್ತಾರೆ ರಾಜ್ಯ ಭಾರವನ್ನ. ಕೇಳ್ತಿರ್ತೀವಿ ಹೈಕಮಾಂಡ್ ವಿಚಾರ ಅಂತೆ. ಕೆಲವು ಈ ಗ್ರಾಮ ಪಂಚಾಯತಿಗಳಲ್ಲಿ, ಕಾರ್ಪೊರೇಟ್ ಎಲೆಕ್ಷನ್ಗಳಲ್ಲಿ ಗೆದ್ದ ಮೇಲೆ ಒಬ್ರು ತಂಬಾಕಕ್ಕೂ ಬರಲ್ಲ, ಹೆಸರು ಹೇಳಕ್ಕೂ ಬರಲ್ಲ, ಅವ್ರ ಹಿಂದ್ಗಡೆಯಿಂದ ಅವ್ರ ಗಂಡನೋ ಇಲ್ಲ ಹೆಂಡತಿಯೋ ನಿಭಾಯಿಸ್ತಿರ್ತಕ್ಕಂಥದ್ದು ನಾವು ಕೇಳ್ತಿರ್ತಾರೆ. ಆ ಕಾಲದಲ್ಲಿ ಇದು ಪೂರ್ಣವಾಗಿ ನಡೀತಿತ್ತು. ಒಬ್ಬ ರಾಜ ಎಲ್ಲಿರ್ತಿದ್ದ, ಒಂದು ಯುದ್ಧಕ್ಕೆ ಅಂತ ಹೋದ ಅಂದ್ರೆ ಅವ್ನು ಕಡಿಮೆ ಅಂದ್ರೂ 1 ವರ್ಷ ಮನೆಗೆ ಬರ್ತಿರ್ಲಿಲ್ಲ. ಬಂದೊಂದು 2-3 ತಿಂಗಳಷ್ಟೇ ಮತ್ತೆ ಯುದ್ಧಕ್ಕೆ ಹೋಗೋದು. ಅವನು ಯುದ್ಧಗಳಲ್ಲೇ ಕಾಲಕ್ಷೇಪ ಕಳಿಬೇಕು. ರಾಜನಾದವನು ಯಾವಾಗಲೂ ಯುದ್ಧ, ರಕ್ಷಣಾ, ಸಾಮ್ರಾಜ್ಯ ವಿಸ್ತರಣೆ, ಎಲ್ಲ ಸಾಮ್ರಾಜ್ಯ ರಕ್ಷಣಾ, ಪ್ರಜೆಗಳ ರಕ್ಷಣಾ, ಜನಗಳ ನಡುವೆ ಗುಪ್ತವಾಗಿ ಹೋಗಿ 2-2 ತಿಂಗಳು 3-3 ತಿಂಗಳು ವೇಷ ಮರೆಸ್ಕೊಂಡಿದ್ದು ಅವ್ರ ಕಷ್ಟ ಸುಖ ದುಃಖ ಎಲ್ಲ ತಿಳ್ಕೊಳಕ್ ಹೋಗ್ತಿದ್ದ. ಕೆಲವು ಕ್ರೂರ ಮೃಗಗಳು, ಪ್ರಾಣಿಗಳು, ಹಾಗೆಲ್ಲ ಕಾಡುಗಳು ಜಾಸ್ತಿ. ನೀವು ನೋಡಿದ್ರೆ ಆ ಒಂದು ರಾಜರುಗಳು ಕೋಟೆ ಕಟ್ಕೋತಿದ್ದ ಅದಕ್ಕೆ ಪ್ರಜೆಗಳನ್ನ ರಕ್ಷಿಸಲು. ಅಕಾಲಿಕ ಮಳೆ, ಫ್ಲಡ್, ಏನಾದ್ರೂ ಈ ತರ ಕ್ರೂರ ಮೃಗಗಳಿಂದ ಸಂಕಟ ಈ ತರದ್ದು ಬರುತ್ತೆ ಅನ್ನತಕ್ಕಂಥದಕ್ಕೋಸ್ಕರವೇ ಕೋಟೆ ಕಟ್ತಿದ್ರು. ಯಾವುದಾದ್ರೂ ಬೇರೆ ರಾಜರುಗಳ ದಂಡಯಾತ್ರೆ, ಸೊ ಕೋಟೆಗೊಂದು ಕಾವಲು, ಅಲ್ಲೊಂದು ರಕ್ಷಣಾ ಪಡೆ ಇದೆಲ್ಲ. ಸೊ ರಾಜ ಅನ್ನೋನು ತುಂಬಾ ಹೊರಗಡೆನೆ ಹೋಗ್ತಾ ಇದ್ದಿತ್ತು. ರಾಜ್ಯದಲ್ಲಿ ಏನಾಗ್ಬೇಕು, ಯಾರು ಏನ್ ಮಾಡ್ತಿದ್ರೆ, ಎತ್ತ ವರಮಾನ ಬರ್ತಿದೆ, ರಾಜನ ಶತ್ರುಗಳು ಯಾರು, ಹಿತಶತ್ರುಗಳು ಯಾರು, ಬಾಹ್ಯ ಶತ್ರುಗಳು ಯಾರು, ಆಂತರಂಗಿಕ ಶತ್ರುಗಳು ಯಾರು, ಯಾರು ಏನು ದಂಡಯಾತ್ರೆಗೆ ಕುತ್ಸಿತ ಬುದ್ಧಿ ಮಾಡ್ತಿದ್ದಾರೆ, ಕುತಂತ್ರ ಮಾಡ್ತಿದ್ದಾರೆ, ಎಲ್ಲವನ್ನ ಕಣ್ಸನ್ನೆಯಲ್ಲೇ ನಡೆಸ್ತಿದ್ದು ರಾಣಿಯೇ, ಮಹಾರಾಣಿಯ. ಆಗಿನ ಕಾಲದಲ್ಲಿ ಬೇಕಾದ್ರೆ ತೆಗೆದು ನೋಡಿ ಕಥೆಗಳನ್ನ, ತುಂಬಾ ಅದ್ಭುತವಾಗಿದೆ. ಅದನ್ನೇ ಕೌಸಲ್ಯಮ್ಮ ಹೇಳೋದು. ಎಲ್ಲೋ ನಿಮ್ಮ ಅಪ್ಪ ರಾಮನಿಗೆ ಆ ವನವಾಸದ ಸಂದರ್ಭದಲ್ಲಿ ಎಲ್ಲ ಮಾಯಾಂಗನೆ ಕೈಕೇಯಿ ನಡೆಸ್ತಿರ್ತಕ್ಕಂಥ ಕತೆ ಕಣೋ. ಕೈಕೇಯಿ ವಯಸ್ಸಾದ ಕಾಲದಲ್ಲಿ ಮದುವೆ ಇದೆಲ್ಲ ಬೇಕಿತ್ತ ನಿಮ್ಮ ಅಪ್ಪನಿಗೆ ಅಂತ. ಇರೋ ನಿಜವನ್ನೇ ಕಕ್ಕೋದು ಆಕೆ. ಹೋಗಿ ಹೋಗಿ ಅಲ್ಲಿರ್ತಾನೆ, ಆಕೆ ಮಾತು ಕೇಳ್ಕೊಂಡು ನಡೆಸ್ತಿರ್ತಾನೆ ಅನ್ನೋ ಒಂದು ಮಾತು ಕೌಸಲ್ಯ ದೇವಿ ಹೇಳೋದು. ಸೊ ರಾಜ್ಯಪಾಲನ ಯಾರ್ಯಾರು ಎಲ್ಲಿರ್ಬೇಕು, ಹೇಗಿರ್ಬೇಕು, ಎಲ್ಲವೂ ಆ ಮಹಾರಾಣಿಯ ಕೈಯಲ್ಲಿ ಇಡತಕ್ಕಂಥ ಒಂದು ಭಾವ. ಸೊ ಅಂತ ಒಂದು ವೃಷಭ ರಾಶಿಗೆ ನೀವೆಲ್ಲಿದ್ದರೂ ಆ ಗತ್ತಲ್ಲೇ, ಆ ಗೌರವದಲ್ಲೇ, ಆ ಔರಾನಲ್ಲೇ ಬದುಕಬೇಕು. ಒಂದು ರಾಣಿ ಅಂದ್ರೆ ಅಲಂಕಾರ ಭೂಷಿತ, ಒಂದು ರಾಣಿ ಅಂದ್ರೆ ಧನ, ಸಂಪತ್ತು, ಅಧಿಕಾರ, ಅದು ಹಾಗೆ ಇರಬೇಕು. ನಮಗೆ ಬಿಳಿ ಕೂದಲು ಬರುತ್ತೆ ಒಂದು ವಯಸ್ಸಾದ್ಮೇಲೆ. ಕೆಲವರಿಗೆ 20ಕ್ಕೆ ಬರುತ್ತೆ ಬಿಡಿ, ನನಗೂ ಇತ್ತು, 20ರಿಂದಲೇ ಆರಂಭ ಆಗಿತ್ತು. ಬಣ್ಣ ಬಳ್ಕೋತಿದ್ದೆ. ಈ ಕೊರೋನಾ ಬಂದಾಗ ಸುಮ್ಮನೆ ಬ್ರೇಕ್ ಇತ್ತಲ್ಲ, ಅಯ್ಯೋ ಯಾರು ಬಣ್ಣಗಳು ಬಳಿಯೋದು, ಹೋಗು ಅಂತ ಬಿಟ್ಬಿಟ್ಟಿದ್ದೆ ಅಷ್ಟೇ. ಬಣ್ಣದ ಸವಾಸನ ಬೇಡ, ಏನು ಬೇಡ, ಅದು ಹೇಗಿದೆಯೋ ಅದು ಹಾಗೆ ಬರಲಿ ಅಂತ. ಇದೇ ಚೆನ್ನಾಗಿ ಕಾಣಿಸ್ತಿದೆ ಗುರುಜಿ ಅನ್ನತಕ್ಕಂಥದ್ದು ಇರ್ಲಿ ನಿಮ್ಮ ಪ್ರೀತಿ ವಿಶ್ವಾಸ. ಯಾವುದಾದರೂ ದೇವರು, ಅಮ್ಮನವರು ಬೆಳ್ಳಗಿನ ಕೂದಲು ಇರೋದನ್ನ ನೋಡಿದ್ದೀರಾ? ಇಲ್ಲ. ಜಗನ್ಮಾತೆಯ ಶಕ್ತಿ. ಒಂದು ರಾಣಿನೂ ಹಾಗೆ ಇರಬೇಕು, ಬೆಳ್ಳಗಾಗಬಾರ್ದು, ತನ್ನ ಸೌಂದರ್ಯ ಕಾಪಾಡ್ಕೋಬೇಕು.
ಆಕೆ ರಾಜನಿಗಿಂತಲೂ ಬುದ್ಧಿವಂತಳಾಗಿರಬೇಕು. ಸೊ ವೃಷಭ ರಾಶಿಯವರು ತುಂಬಾ ಶಕ್ತಿಶಾಲಿಗಳೇ. ಆದರೆ ಅಲ್ಲೊಂದು ತುಮಲ, ಏನಾಗ್ಬಿಡುತ್ತೋ, ಎಲ್ಲಿ ಕಳ್ಕೊಬಿಡ್ತೀವೋ ಅಧಿಕಾರ, ಅಂತಸ್ತು, ಪದವಿ, ದುಡ್ಡು, ಕುಟುಂಬ, ಮಕ್ಕಳ ಮೇಲೆ ವಿಪರೀತ ಮಮಕಾರ. ಮಕ್ಕಳಿಂದಲೇ ನಿಮಗೆ ಯೋಗ, ಬಟ್ ಮಕ್ಕಳ ವಿಚಾರದಲ್ಲಿ, ನಿಮ್ಮ ಕುಟುಂಬದ ವಿಚಾರದಲ್ಲಿ ವೃಷಭ ರಾಶಿಯವ್ರು ನೋವು ತಿನ್ನೋದು. ನನ್ನ ಭಗವಂತ ಕೃಷ್ಣ ಖುದ್ದು ತನ್ನ ಮಕ್ಕಳಿಂದಲೇ ನೋವು ತಿಂದಿತ್ತು. ಹೊರಗಡೆಯವರ ನೋವಿಗಿಂತ ಹೆಚ್ಚಾಗಿ ನನ್ನ ಭಗವಂತ ಕೃಷ್ಣ ನೋವು ತಿಂದಿದ್ದೆ ತನ್ನ ಮಕ್ಕಳಿಂದಲೇ. ತುಂಬಾ ನೋವು. ಆ ಗಾಂಧಾರಿ ದೇವಿ, ನಿನ್ನ ಯದುಕುಲವೇ ಸರ್ವನಾಶವಾಗಲಿ ಅಂತ ಶಾಪ ಇಟ್ಟಾಗ, ಅಮ್ಮ ಅದು ಯಾವಾಗ್ಲೋ ಮಹರ್ಷಿಗಳು ಇಟ್ಟುಬಿಟ್ಟಿದ್ದಾರೆ ಬಿಡಮ್ಮ, ನೀನ್ ಅದಕ್ಕೆ ಉರಿತಿರೋ, ಇದಕ್ಕೆ ಇನ್ನೊಂದಷ್ಟು ಸೇರಿಸಿದೀಯ, ನಿನ್ನ ಪಾತಿವೃತ್ಯನ ಯಾಕಮ್ಮ ಕಳ್ಕೊಂಡೆ, ನಿನ್ನ ಪತಿವ್ರತ ಶಕ್ತಿಯನ್ನ ಈ ಶಾಪ ಕೊಟ್ಕೋ, ನಿನ್ನ ಆ ಮಹಾ ತಪಸ್ವಿನಿ ನೀನ್ ಯಾಕಮ್ಮ ಕಳ್ಕೊಳಕ್ ಹೋದೆ ಅತ್ತ ಅಂತ ಹೇಳ್ತಾರೆ. ಅತ್ತೆನೇ ಆಗ್ಬೇಕು ಆಕೆ ಕೂಡ. ಕುಂತಿದೇವಿ ಅತ್ತೆ ಆದ್ಮೇಲೆ ಗಾಂಧಾರಿ ದೇವಿ ಕೂಡ ಅತ್ತೆನೇ ಆಗ್ಬೇಕು. ಬೀಗತಿ ಬೇರೆ, ನೆನ್ಪಿಟ್ಕೊಳ್ಳಿ. ಬೀಗತಿ ಖುದ್ದು ದುರ್ಯೋಧನನಿಗೂ ಹಾಗೂ ಕೃಷ್ಣರಿಗೂ ತುಂಬಾ ಹತ್ತಿರದ ಅವಿನಾವ ಭಾವ ಸಂಬಂಧವಿತ್ತು. ನನ್ನ ಭಗವಂತ ಕೃಷ್ಣ ನೋಡಿ, ಯೋಚನೆ ಮಾಡಿ ನೋಡಿ, ಎಲ್ಲಿ ತನ್ನ ಮಕ್ಕಳು, ತನ್ನ ಮನೆ, ತನ್ನ ಕುಟುಂಬ, ದುರ್ಯೋಧನನೇ ಉಲ್ಟಾ ಆಗ್ಬಿಟ್ಟ, ಸಾಯಿಸ್ಲಿಕ್ಕೆಲ್ಲ ಪ್ರಯತ್ನ ಮಾಡ್ತಾನೆ ಕೃಷ್ಣ ಸಂಧಾನದಲ್ಲಿ. ಅಯ್ಯೋ ಹೇಳ್ಬಾರ್ದು, ತುಂಬಾ ಏಸಿಗೆಯ ಪ್ರಯತ್ನಗಳೆಲ್ಲ ಮಾಡ್ತಾನೆ. ಮಾಡಬಾರ್ದೆಲ್ಲ ಶಕುನಿ ಜೊತೆ ಸೇರ್ಕೊಂಡು, ಕರ್ಣನ್ ಜೊತೆ ಸೇರ್ಕೊಂಡು, ದುಶ್ಯಾಸನ ಜೊತೆ ಸೇರ್ಕೊಂಡು, ಗೊತ್ತಿದ್ದು ಪರಂಧಾಮ ಅಂತ ಗೊತ್ತಿದ್ದು ಪರಮಾತ್ಮನ ನಿಜ ಸ್ವರೂಪ ಆ ಒಂದು ಕುರುಸಭೆಯಲ್ಲಿ ತೋರಿಸಿದ್ರು ಕೂಡ ಆ ಎಡವಟ್ಟುಗಳನ್ನ ಮಾಡ್ತಾನೆ. ಭಗವಂತನಿಗೆ ಬಿಡಲಿಲ್ಲ ಮಕ್ಕಳ ವಿಚಾರ, ಕುಟುಂಬದ ವಿಚಾರ, ಇನ್ನು ವೃಷಭ ರಾಶಿಗೆ. ಸೊ ಇದನ್ನ ತಟ್ಕೊಳ್ಳಕ್ ಶಕ್ತಿ ಬೇಕು. ನೀವು ಕುಸಿದ್ ಬಿಡ್ತೀರಾ ಅನ್ನೋ ಕಾರಣಕ್ಕೆ ನಿಮಗೆ ಅದೃಷ್ಟ ರುದ್ರಾಕ್ಷಿ ಬಂದು ವಿಶೇಷವಾಗಿ ತ್ರಯೋದಶಿ ರುದ್ರಾಕ್ಷಿ, ಅಂದ್ರೆ 13 ಮುಖದ ರುದ್ರಾಕ್ಷಿ ಎಲ್ಲಾದ್ರೂ ಸಿಕ್ಕಿದ್ರೆ ಅದನ್ನ ತಗೊಬಂದು ನಿತ್ಯ ಅಭಿಷೇಕ ಮಾಡಿ ಆ ತೀರ್ಥ ಸೇವಿಸೋದು. ಹಾಲಿನಿಂದ ಅಭಿಷೇಕ ಇಲ್ಲ, ಕುತ್ತಿಗೆಯಲ್ಲೇ ಧರಿಸ್ತೇವೆ ಗುರುಗಳೇ, ನಮಗೆ ಅಂಥದ್ದೊಂದು ಸೌಭಾಗ್ಯ ಸಿಕ್ಕಿದೆ ಅನ್ನತಕ್ಕಂಥದ್ದಾದರೆ ವೃಷಭ ರಾಶಿಯವರು ತ್ರಯೋದಶಿ ವಿಷಕಂಠ ಅಂತ ಹೇಳ್ತಾರೆ. ನಿಮಗೆ ಅಲ್ಲೊಂದು ಗಂಟ್ಲಲ್ಲಿ ವಿಷ, ನಿಮ್ಮ ಗತ್ತಿಗೆ, ತೂಕಕ್ಕೆ ಏನ್ ಮಾಡೋಣ, ಭಗವಂತ ಇಟ್ಟಿರೋ ಪರೀಕ್ಷೆ ಎಲ್ಲವನ್ನ ಕೊಡಲ್ಲ ಮಕ್ಕಳೇ. ಎಲ್ಲರಿಗೂ ಏನಾದ್ರೂ ಒಂದು ಕೊರತೆಯನ್ನ ಕೊಟ್ಟಿರ್ತಾರೆ, ತಗೋಬೇಕಷ್ಟೆ. ನಾವು ಸುಮ್ಮನೆ ಬಾಧೆ ಪಡೋದಲ್ಲ. ನೀವು ಧರಿಸ್ತಕ್ಕಂಥದ್ದು ಮಾಡಿ. ಇನ್ನು ವಿಶೇಷವಾಗಿ ಮಿಥುನ ರಾಶಿ, ನಿಮ್ಮ ಬುದ್ಧಿವಂತಿಕೆಯೇ ನಿಮಗೆ ಶಾಪ. ನಿಮ್ಮ ವಿಪರೀತ ಬುದ್ಧಿವಂತಿಕೆ, ವಿಪರೀತ ಜ್ಞಾನ, ವಿಪರೀತ ಗೈಡೆನ್ಸು. ಯು ಆರ್ ಮಾಸ್ಟರ್ ಆಫ್ ಕಮ್ಯುನಿಕೇಶನ್. ಆ ಕಮ್ಯುನಿಕೇಶನ್ನೇ ತಪ್ಪಾಗ್ಬಿಡುತ್ತೆ. ಬೇರೆಯವ್ರ ತರ ಕಾಣಿಸ್ತಕ್ಕಂಥದ್ದಾಗುತ್ತೆ. ಉದ್ರೇಕಕ್ಕೊಳಗಾಗ್ಬಿಟ್ರಿ ಅಂದ್ರೆ ಏನೇನೋ ಮಾತಾಡ್ಬಿಡ್ತಾರೆ. ವಿಪರೀತ ಬುದ್ಧಿ, ಅದು ಸರಿಯಾಗಿ ಬಳಕೆ ಆಗ್ಬೇಕು, ಸದ್ಬಳಕೆ ಆಗ್ಬೇಕು. ತಮಾಷೆ ಏನು ಗೊತ್ತಾ, ನಿಮ್ಮ ಬುದ್ಧಿವಂತಿಕೆ ನಿಮ್ಮವರೇ ನಿಮ್ಮ ಮಾತು ಕೇಳಲ್ಲ. ನಿಮ್ಮ ಮನೆಯವರೇ, ನಿಮ್ಮ ಕುಟುಂಬದವರೇ, ನಿಮ್ಮ ಹತ್ತಿರದವರೇ ಎಲ್ಲರೂ ಚೆನ್ನಾಗಿರ್ತಾರೆ ನಿಮ್ ಬುದ್ಧಿವಂತಿಕೆ ತಗೊಂಡು, ನಿಮ್ ಗೈಡೆನ್ಸ್ ತಗೊಂಡು, ನಿಮ್ ಅಡ್ವೈಸ್ ತಗೊಂಡು. ಎವ್ರಿಬಡಿ ಆರ್ ಇನ್ ಹ್ಯಾಪಿ ಝೋನ್, ಬಟ್ ನಾಟ್ ಯು. ಬಳಸಿಕೊಳ್ಳುವುದೇ ಇಲ್ಲ ಅಂತ ಹೇಳ್ಬಿಡಿ ನೋಡೋಣ. ಮಿಥುನ ರಾಶಿ ಎಷ್ಟು ಜನ, ಯಾರ್ಯಾರೆಲ್ಲ ಏನೇನಾಗಿದ್ದಾರೆ ನನಗೆ ಗೊತ್ತಿದೆ. ತುಂಬಾ ಜನ ಒಂದು ರಾಜಮಾತ, ಓ ಇವತ್ತು ಆ ಅಮ್ಮನ ಹೆಸರೇ ಯಾರು ಹೇಳಲ್ಲ ಅಂತಾರೆ. ರಾಜಮಾತ ಮಿಥುನ ಲಗ್ನವೇ, ಮಿಥುನ ರಾಶಿ ಕೂಡ ಅಂತ ನನಗೆ ನೆನಪಿರೋ ಹಾಗೆ. ಆರುದ್ರ ನಕ್ಷತ್ರನೇ ಇರಬೇಕು ಅಂತ ಅನ್ಕೋತೇನೆ. ಸೆಲ್ವಿ ಜಯಲಲಿತಾ, ಊರೆಲ್ಲ ದೋಚ್ಕೊಂಡು ತಿಂದ್ರು. ಯಾರ್ದೋ ಮಗುನ ತನ್ನ ಮಗು ಅಂತ ಹೇಳ್ಬಿಟ್ಟು ದತ್ತು ತಗೊಂಡ್ ಮಾಡ್ತು. ಆ ಶಶಿಕಲಾ ಕಥೆಗಳು ಕೇಳಲೇಬೇಡಿ ಬಿಡಿ, ಅದು ಬೇರೆ ಬೇರೆ ಕತೆ. ಇವತ್ತು ಆ ಅಮ್ಮ ಹೋದ್ಮೇಲೆ ಆ ಮನೆ, ಆ ಅಮ್ಮನ ಅಣ್ಣನ ಮಕ್ಕಳು, ಇನ್ನೊಂದು
ಬಂದು ಅದೊಂದು ಸುಪರ್ದಿಗೆ ಬಂದು ನಿಂತಿರ್ತಕ್ಕಂಥದ್ದು. ಅದನ್ನೂ ಕೂಡ ಮ್ಯೂಸಿಯಂ ಮಾಡಬೇಕು, ಸ್ಮಾರಕ ಮಾಡಬೇಕು, ಏನೇನೋ ಕಥೆಗಳು. ಆ ಮನೆಯನ್ನು ಕೂಡ ಇವತ್ತಿದ್ದಾರೆ, ಆ ಮನೆಯವರಿದ್ದಾರೆ. ಅವ್ರು ಪಟ್ಟಿರೋ ನೋವು ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಬಡದಾಡಿ ಅವ್ರಿಗೆ ಆ ಮನೆ ಸಿಕ್ಕಿದೆ. ಇಲ್ಲ ಅಂದಿದ್ರೆ ಅದನ್ನೂ ಅಷ್ಟೇ. ತಮಾಷೆ ಏನ್ ಗೊತ್ತಾ, ಬದುಕಿರುವಷ್ಟು ದಿನ ಆ ಅಮ್ಮನ ಬುದ್ಧಿವಂತಿಕೆಗೆ ಸರಿಯಾಗಿ ಬಳಸ್ಕೊಳ್ಳಿಲ್ಲ. ಏನೇನೋ ಮಾಡಕ್ ನೋಡಿದ್ರು. ಖುದ್ದು MG ರಾಮಚಂದ್ರ ಕಡೆಗೂ ತಗೊಂಡೋಗಿ ಆ ಅಪ್ಪನ ಪಕ್ಕದಲ್ಲೇ ಒಂದು ಸಮಾಧಿ. ಬದುಕಿರುವಷ್ಟು ದಿನ ಕೂಡ ನನ್ನ ಮೆಂಟರ್ ಅಂತಾನೆ ಅಮ್ಮ ಹೇಳ್ಕೊಂಡಿದ್ದು. ಅಲ್ಲೊಂದು ಕೆಲವೊಂದು ಮಿಥುನ ಲಗ್ನ ತುಂಬಾ ಬುದ್ಧಿವಂತರು, ತುಂಬಾ ಜ್ಞಾನವಂತರು. ಜ್ಞಾನವಂತರನ್ನೇ ಎಲ್ಲಿ ಇಡಬೇಕು, ಇಟ್ ಇಸ್ ಲೈಕ್ ನೀವೊಂದು ಚೀಫ್ ಸೆಕ್ರೆಟರಿಯೇಟ್. ನೆನ್ಪಿಟ್ಕೊಳ್ಳಿ, ನೀವು ಯಾರು ಅಂದ್ರೆ ಚೀಫ್ ಸೆಕ್ರೆಟರಿಯೇಟ್. ಮೊನ್ನೆ ನನ್ಗೆ ಯಾರೋ ಕೇಳ್ತಿದ್ರು, ತುಂಬಾ ದೊಡ್ಡ ವ್ಯಕ್ತಿ, ಅಲ್ಲೊಂದು ಸಣ್ಣ ಒಂದು ಮೀಟಿಂಗು, ಒಂದು 2 ವರ್ಷಗಳಲ್ಲಿ ದೊಡ್ಡದಾದಂಥ ಒಂದು ಪ್ರವಾಹದ ಎಲೆಕ್ಷನ್ನು, ಸ್ಥಾನ ಬದಲಾವಣೆ, ದೊರೆಮಟ್ಟದ್ದು, ಇನ್ನೊಂದು ಇದೆ. ಈ ಗ್ರಹಣದ ಸಂದರ್ಭದಲ್ಲಿ ನಾನು ಹೇಳೋದಿಲ್ಲ, ಆದರೂ ಕೂಡ ಮಾತಾಡ್ತಾ, ಗುರುಗಳೇ ಇಂಥವರು ಪ್ರಧಾನಿ ಆಗ್ತಾರಾ ಅಂತ ಹೇಳ್ಬಿಟ್ಟು 3 ಹೆಸರು ಹೇಳಿದ್ರು. ನೋಡಿ, ಯಾರು ಆಗ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಇವರಂತೂ ಪ್ರಧಾನಿ ಆಗೋದೇ ಇಲ್ಲ ಅಂತ ಹೇಳಿ, ಬಂದ್ರೂ ಆಗೋದಿಲ್ಲ. And a kingmaker is an always sits like a kingmaker. He never wants to be a king. ಮಿಥುನ ರಾಶಿಯವರು ನೀವು ದೊರೆನೇ ಆಗ್ಲಿಕ್ಕೆ ಹೋಗ್ಬಾರ್ದು. ನಿಮ್ಮನ್ನು ಬಳಸ್ಕೊಬಿಡ್ತಾರೆ. ನಿಮ್ ತೀರಾ ವಿಪರೀತ ಬುದ್ಧಿಶಕ್ತಿ ನಿಮ್ಮದು. ನೀವೊಂದು ಚೀಫ್ ಸೆಕ್ರೆಟರಿಯೇಟ್, ನೀವು ಹಿಂದ್ಗಡೆ ನಿಂತ್ಕೊಂಡು ಆಟ ಆಡಿಸ್ಬೇಕು. ಆ ಚೀಫ್ ಸೆಕ್ರೆಟರಿಯೇಟ್ಗೆ ಮಾತ್ರ ಗೊತ್ತಿದೆ, ಸರ್ ಇವರಿಗೆ ಇಂಥ ಮಿನಿಸ್ಟ್ರಿ ಕೊಟ್ರೆ ಸರಿ, ಇವರಿಗೆ ಇಂಥ ಇಲಾಖೆ ಕೊಟ್ರೆ ಸರಿ, ಇವರಿಗೆ ಇಂಥ ಒಂದು DC ಇಂಥ ಪೋಸ್ಟಲ್ಲಿ ಹಾಕಿದ್ರೆ ಸರಿ ಅನ್ನತಕ್ಕಂಥ ಮಹಾ ಚಾಣಕ್ಷ. ಇವತ್ತು ಯಾರು ನಮ್ಮ ಚೀಫ್ ಸೆಕ್ರೆಟರಿಯೇಟ್ ಹೇಳಿ? ಶಾಲಿನಿ ರಜನೀಶ್ ಅವರು. ಹೌದ್ರಾ? ನೋಡಿ, ದೊರೆಗೆ ಗೈಡೆನ್ಸ್ ಮಾಡುವಷ್ಟು ಮಂತ್ರಿಗಳಿಗೆ, ಸೇನಾಪತಿಗಳಿಗೆ, ಯಾರು ಸೇನಾಪತಿ ಆಗಬೇಕು, ಯಾವ ಇಲಾಖೆ ನಿರ್ಧಾರ, ದಟ್ ಇಸ್ ವಾಟ್ ಯುವರ್ ಪವರ್. ಬಟ್ ದ ಪ್ರಾಬ್ಲಮ್ ಇಸ್, ಇಷ್ಟು ಶಕ್ತಿ ಇರೋ ನಿಮ್ಮನ್ನ ಅಣಕಿಸ್ಬಿಡುತ್ತೆ ಪ್ರಕೃತಿ. ಅಸಹಾಯಕರಾಗ್ಬಿಡ್ತೀರಿ ನಿಮ್ಮ ಕುಟುಂಬದ ವಿಚಾರದಲ್ಲಿ, ನಿಮ್ಮ ಮನೆಯವರ ವಿಚಾರದಲ್ಲೇ, ನಿಮ್ಮ ಒಡ ಹುಟ್ಟಿದವರ ವಿಚಾರದಲ್ಲೇ. ಅಲ್ಲೊಂದು ಏನೋ ಒಂದು ಕೊರಗು, ಅಲ್ಲೊಂದು ಬಾಧೆ ಮಿಥುನ ರಾಶಿಯವನ್ನ ನಾನು ನೋಡಿದ್ದೇನೆ. ದೇ ಹ್ಯಾವ್ ಬಿನ್ ರಾಬ್ಡ್. ಸೊ ಅದನ್ನ ಪ್ರೊಟೆಕ್ಷನ್ ಮಾಡೋದು ಹೇಗೆ ಅಂದ್ರೆ, ಏಕಾದಶಿ ರುದ್ರಾಕ್ಷಿ ಇದನ್ನ ಧರಿಸ್ತಕ್ಕಂಥದ್ದು ಮಾಡಿ ಬ್ಯೂಟಿಫುಲ್ ಆಗ್ತಕ್ಕಂಥದ್ದು ಆಗುತ್ತೆ. ಅದನ್ನ ಇಟ್ಕೊಂಡು ಪೂಜೆ ಮಾಡೋದು, ಧರಿಸೋದು. ಕೆಲವ್ರು ಧರಿಸೋದು ಇಷ್ಟ ಇಲ್ಲ, ಪರವಾಗಿಲ್ಲಪ್ಪ, ಅಟ್ಲೀಸ್ಟ್ ಅದನ್ನ ದಿನಕ್ಕೊಮ್ಮೆಯೋ ಅದನ್ನೊಂದು ಬಟ್ಲಲ್ಲಿ ಇಟ್ಟು ಒಂದು ನೀರ, ಹಾಲು, ಜೇನೋ, ತುಪ್ಪವೋ, ಮೊಸರೋ, ಎಳನೀರು, ರುದ್ರ ನಮಕ, ರುದ್ರ ಚಮಕ, ಈ ಥರದ್ದು ಹೇಳ್ಕೊಂಡು ಒಂದು ಅಭಿಷೇಕ ಮಾಡಿಕೊಂಡು ಆ ಪ್ರಸಾದ ಸೇವಿಸೋದು. ತುಂಬ ಇಷ್ಟ ಇತ್ತು ಅಂದರೆ ಧರಿಸಿ. ಖಂಡಿತ ರಕ್ಷಾ ಕವಚವಾಗಿ ನಿಮ್ಮನ್ನು ಎಲ್ಲಿ ನಿಲ್ಲಿಸ್ಬೇಕು ಹೆಂಗ್ ಗೊತ್ತಾ? ತಪ್ಪು ತಿಳ್ಕೊಬೇಡಿ. ಎ ರಾಂಗ್ ಮ್ಯಾನ್ ಸಿಟ್ಟಿಂಗ್ ಎಟ್ ಅ ರೈಟ್ ಪ್ಲೇಸ್, ಎ ರೈಟ್ ಮ್ಯಾನ್ ಸಿಟ್ಟಿಂಗ್ ಎಟ್ ಅ ರಾಂಗ್ ಪ್ಲೇಸ್, ಇಟ್ ಇಸ್ ಅ ಮೆಸ್ ಇನ್ ದಿ ಸಿಸ್ಟಮ್ ಅಂತ ನನ್ನ ಗುರುಗಳು ಯಾವಾಗಲೂ ಹೇಳೋರು. ಹೌದು, ತುಂಬ ಬುದ್ಧಿವಂತ ಹೋಗ್ಬಿಟ್ಟು ಏನಕ್ಕೂ ಇಲ್ಲದ ಜಾಗದಲ್ಲಿ ನಿಂತು ಬಿಟ್ರೆ ಅಯ್ಯೋ, ಅದುವೇ ಹಾಗೆ ಒಬ್ಬ ಮೂರ್ಖ ಬಂದು ದೊರೆಯಾಗಿಬಿಟ್ರೆ, ಅಧಿಕಾರಿ ಆಗಿಬಿಟ್ರೆ ಶಿವ ನಾಡೇ ಸರ್ವನಾಶ. ದಾರಿ ತೋರಿಸುವವನು ಹೋಗ್ಬಿಟ್ಟು ಎಲ್ಲೋ. ಅದಕ್ಕೆ ಒಂಟಿ ಬ್ರಾಹ್ಮಣ ಎದುರಾಗಿ ಬರಬಾರದು ಅಂತ ಹೇಳೋದು ಇದಕ್ಕೇನೆ. ತುಂಬಾ ಜ್ಞಾನವಂತರು ಒಬ್ಬರೇ ಬರಬಾರ್ದು, ಅವ್ರ ಜೊತೆಲಿ 4 ಜನ ಇರಬೇಕು ಅಂತಾರೆ. ಶಾಪ ಅದು. ಇವತ್ತೆಲ್ಲಿದೆ ಮಿಥುನ ರಾಶಿಯವರಿಗೆ? ಎಲ್ಲಿದಪ್ಪ ಮರ್ಯಾದೆ? ನೀವು ಮಾಡಿಲ್ವಾ ಒಳ್ಳೇದು? ನಿಂತೇ ಇಲ್ವಾ? ಲೋಕ ಸಹಜ ಒಂದಷ್ಟು. ಮಿಥುನ ರಾಶಿ ಏಕಾದಶಿ ರುದ್ರಾಕ್ಷಿಯನ್ನ, 11 ಮುಖದ ರುದ್ರಾಕ್ಷಿಯನ್ನ ಧರಿಸ್ತಕ್ಕಂಥದ್ದು, ಪೂಜಿಸ್ತಕ್ಕಂಥದ್ದು ಮಾಡಿ. ನೀವ್ಯಾರು ಅನ್ನೋದು ನೀವು ಹೇಳೋದೇ ಬೇಕಿಲ್ಲ, ತೋರಿಸ್ಕೊಳ್ಳೋದೇ ಬೇಕಿಲ್ಲ. ಲೋಕಕ್ಕೆ ಗೊತ್ತಾಗುತ್ತದೆ ನಿಮ್ಮ ಶಕ್ತಿಗಳು. ಇನ್ನಷ್ಟಿದೆ ಹೇಳಬೇಕು. ಬೇರೆ ಬೇರೆ ರಾಶಿಯವ್ರಿಗೂ ಕೂಡ ಖಂಡಿತ ಈ ಮಾಲಿಕೆಯನ್ನ ಮುಂದುವರಿಸ್ತೇನೆ ನಿಮ್ಮ ಜೊತೆಯಲ್ಲಿ. ಆದಷ್ಟು ಈ ಸಂಚಿಕೆ ಮೆಚ್ಚುಗೆ ಆದವರು ದಯಮಾಡಿ ನಿಮ್ಮ ಸ್ನೇಹಿತರಿಗೂ, ಆತ್ಮೀಯರಿಗೂ, ಬಂಧುಗಳಿಗೂ ಶೇರ್ ಮಾಡಿ. ಎಲ್ಲೋ ಅವರಿಗೂ ಕೂಡ ಒಂದು ಸಣ್ಣ ಪ್ರಸಾದ
ನನಗೆ ತಿಳಿದಿರೋ ಈ ಒಂದು ವಿದ್ಯೆ ನಿಮಗೆ ತಿಳಿದಿದೆ, ಎಲ್ಲೋ ಒಂದು ಸ್ವಲ್ಪ ತಗೊಂಡು ಒಗ್ಗರಣೆ ಹಾಕಿ ನಿಮಗೆ ಉಣಬಡಿಸ್ತಿದ್ದೇನೆ ಅಷ್ಟೇ. ನಾನು ಅಷ್ಟು ದೊಡ್ಡವನಲ್ಲ, ಅಲ್ಪಜ್ಞಾನಿ ನಾನು ಅಷ್ಟೇ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡ್ಬಿಡೋಣ. ವಿಶೇಷವಾಗಿ ಉತ್ತರಾಭಾದ್ರ ನಕ್ಷತ್ರ. ಉತ್ತರಾಭಾದ್ರ ನಕ್ಷತ್ರ ವರಯೋಗ, ಶುಕ್ರವಾರ ಹುಟ್ಟಿದ್ರೆ ಅಂತ ಹೇಳಿದ್ನಲ್ಲ. ಹಾಗೆಯೇ ತಮಾಷೆ ಏನು ಗೊತ್ತಾ, ಯಾರಾದ್ರೂ ಒಂದು ಹೊಸ ಆಫೀಸು, ಹೊಸ ಚೇರಲ್ಲಿ ಕೂತ್ಕೋಬೇಕು, ಇವತ್ತು ಪ್ರಯತ್ನ ಮಾಡಿ. ಉತ್ತರಾಭಾದ್ರ ನಕ್ಷತ್ರ ಈಸ್ ಗುಡ್ ಫಾರ್ ಸಿಂಹಾಸನವೇರಲು, ಪಟ್ಟಾಭಿಷೇಕವೇರಲು. ನಿಮ್ದು ಅಂತ ಒಂದು ಸಂಸ್ಥೆ ಕಟ್ಟಿದ್ರಿ, ಯಾವುದೋ ಒಂದು ಕನ್ಸಲ್ಟೆನ್ಸಿ, ಯಾವುದೋ ಒಂದು ಹೋಟೆಲ್ಲು, ಯಾವುದೋ ಒಂದು ಬಸ್ಸು, ಟ್ಯಾಕ್ಸಿ ತಗೊಂಡಿದ್ದೀರಿ, ಫಸ್ಟ್ ಡೇ, ಅದು ನಿಮ್ಮ ವಾಹನಪ್ಪ, ನಿಮ್ಮ ಪಟ್ಟಪ್ಪ, ಅದು ಅದ್ರಲ್ಲಿ ಕುತ್ಕೊಳ್ಳಕ್ಕೆ. ದೊರೆ ಕೂಡ ಪಟ್ಟಕ್ಕೆ ಇರಲು ಉತ್ತರಾಭಾದ್ರ ನಕ್ಷತ್ರ ಒಳ್ಳೇದು. ಯಾರಾದ್ರೂ ಪಟ್ಟಕ್ಕೆ ಇರಬೇಕು ಅಂದ್ರೆ ಉತ್ತರಾಭಾದ್ರ ನಕ್ಷತ್ರ ಕೂಡು ಬಂದಿದೆಯಾ ಅಂತ ನೋಡಿ. ಗುರುದೃಷ್ಟಿ ಇತ್ತು ಅಂದ್ರೆ ಫ್ಯಾಂಟಾಸ್ಟಿಕ್. ಶನಿ ಸೂರ್ಯ ನೋಡಿದ್ರು ಅಂದ್ರೆ ನಿಮ್ಮನ್ನ ಅಲ್ಲಾಡ್ಸೋರು ಇರಲ್ಲ. ಅದೊಂದು ಲೆಕ್ಕಾಚಾರ. ಪಟ್ಟಾಭಿಷೇಕ ಸಂಧ್ಯಾ ಕಾಲದಲ್ಲೇ ಆಗ್ಬೇಕು. ಇವ್ರು ಯಾವ್ದಾವ್ದೋ ಸಂದರ್ಭದಲ್ಲಿ ಮಾಡ್ಕೋತಾರೆ, ಇರ್ಲಿ ಬಿಡಿ. ಸಿಂಹಾಸನವೇರಲು, ಪಟ್ಟಕ್ಕೇರಲು, ಆ ವ್ಯವಸ್ಥೆಯಲ್ಲಿ ಕೂರಲು, ಬ್ಯೂಟಿಫುಲ್. ಆಮೇಲೆ ಇನ್ನೊಂದಿದೆ, ಉತ್ತರಾಭಾದ್ರ ನಕ್ಷತ್ರ ಬಂದು ತುಂಬಾ ಒಳ್ಳೇದೇನು ಗೊತ್ತಾ, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಲು. ಕೆಲವ್ರಿಗೆ ಏನೋ ಒಂದು ಕಾಯಿಲೆ ಬಂದಿದೆ, ವಿ ಹ್ಯಾವ್ ಟು ಸ್ಟಾರ್ಟ್ ಮೆಡಿಕೇಶನ್ ಅಂತ ಹೇಳ್ತಾರೆ. ಒಂದು ಕೀಮೋ ಮಾಡಿಸ್ಬೇಕು, ಡಯಾಲಿಸಿಸ್ ಸ್ಟಾರ್ಟ್ ಮಾಡಿಸ್ಬೇಕು, ಏನೇನೋ ಇರ್ತವೆ. ಕೆಲವು ಸರ್ಜರಿಗೆ ಈ ಒಂದು ಮೆಡಿಕೇಶನ್ ಸ್ಟಾರ್ಟ್ ಮಾಡ್ಬೇಕು ನೀವು ಅಂತ ಹೇಳ್ತಾರೆ. ಉತ್ತರಾಭಾದ್ರ ನಕ್ಷತ್ರ ಬರೆದಿಟ್ಕೊಂಡಿರಿ. ಇಫ್ ಇಟ್ ಇಸ್ ಫಾಲ್ಸ್ ಆನ್, ಮುಖ್ಯವಾಗಿ ನೋಡಿ, ಇವತ್ತು ತೃತೀಯ ಶುಕ್ರವಾರ, ತುಂಬಾ ಅದ್ಭುತ. ಇಂಥದ್ ಮೂರೂ ಕಲ್ತು ಬಂದ್ಬಿಡುತ್ತೋ, ಸಾಧ್ಯ ಯೋಗ ಬೇರೆ, ಕನ್ಫರ್ಮ್ ಹೇಳ್ತಾನೆ, ಫ್ಯಾಂಟಾಸ್ಟಿಕ್. ವೈದ್ಯಕೀಯ ಚಿಕಿತ್ಸೆ ಆರಂಭಿಸಲು ಏನ್ ಮಾಡಿದ್ರು ಕೂಡ ನಮ್ ಕಾಯಿಲೆ ವಾಸನೆ ಆಗ್ತಿಲ್ಲ, ಬರೀ ಡಾಕ್ಟರ್ಗಳ ಹತ್ರನೇ ಸುತ್ತೋದು, ನಾಲ್ಕು ಡಾಕ್ಟರ್ಗಳ ಹತ್ರ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಎಲ್ಲ ನಾವು ಸ್ಟಾರ್ಟ್ ಮಾಡಿ ಟೈಮ್ ರಾಂಗ್ ಇರುತ್ತೆ. ಡಾಕ್ಟ್ರು ತಪ್ಪಲ್ಲ, ಟ್ರೀಟ್ಮೆಂಟು ತಪ್ಪಲ್ಲ, ನಮ್ಮ ಮೇಲೆ ಅದು ಅಪ್ಲೈ ಆಗ್ತಿಲ್ಲ. ಮಾಡ್ಕೋತೀರಿ ಅಂತ ಅನ್ಕೊಳ್ತಾ ಬನ್ನಿ ಮೇಷರಾಶಿ. ಚಂದ್ರ ಶನಿ ಸಾರದಲ್ಲಿರೋದ್ರಿಂದ ಒಂಥರ ದಲ್ದಲ್ಲೇ, ಏನೋ ಹೊರೆ, ಏನೋ ಕಮಿಟ್ಮೆಂಟು, ಬರ್ಲಿ ಬಿಡಿ, ಏನಾಗ್ಬಿಡುತ್ತೆ. ಅರೆ ಮೌತ್ ನೇ ಹಮೆ ನೈ ಮಾರಾ ಹೈ, ಜಿಂದಗೀನೇ ಹಮೆ ಮಾರ್ ದಿಯಾ ಹೈ, ಅಷ್ಟೇ ನಾನು ಹೇಳೋದು. ಸಾವು ನಮ್ಮನ್ನು ಸಾಯಿಸೋದೇ ಇಲ್ಲ ಮಕ್ಕಳೇ, ಇದೆಲ್ಲ ಸುಳ್ಳು. ಈ ಜೀವನ ಇದೆಯಲ್ಲ, ಇದೇ ನಮ್ಮನ್ನು ಸಾಯಿಸ್ಬಿಟ್ಟಿರೋದು. ಹೆಣಿಗಿ ಏನಕ್ಕೆ ಓಡ್ತಿದೀವಿ, ಯಾರಿಗೂ ಓಡ್ತಿದೀವಿ ಅಂತ ನಮಗ್ ಗೊತ್ತೇ ಇಲ್ಲ. ಏನೋ ಓಡ್ತಿದೀವಿ, ಏನೋ ಒಂದು ಆಸೆಗಳ ಮೂಟೆ. ಇನ್ನೊಂದು ಮನೆ ಆಗ್ಬಿಟ್ರೆ, ಇನ್ನೊಂದು ಫ್ಲೋರ್ ಆಗ್ಬಿಟ್ರೆ, ಇನ್ನೊಂದು ಗಾಡಿ ತಗೋಬಿಟ್ರೆ, ಇನ್ನೊಂದು ಮದುವೆ ಆಗ್ಬಿಟ್ರೆ, ಇನ್ನೊಂದು ಮಗು ಆಗ್ಬಿಟ್ರೆ, ಏನೋ ಗೊತ್ತಿಲ್ಲ. ಈ ದಳದಲ್ಲಿ ಒಂಥರ ಕೊಚ್ಚಿನಲ್ಲೇ ಹೋಗಿಬಿಟ್ಟು ಆ ಕೆಸರಲ್ಲಿ ಸಿಕ್ಕಾಕೋತಿದ್ದೀವಿ, ಆ ಕೆಸರಿನ ಸುಳಿಯಲ್ಲಿ ಸಿಕ್ಕಾಕೋತಿದ್ದೀವಿ. ಇವತ್ತು ಮೇಷರಾಶಿ ಆ ರೀತಿಯಾದಂಥ ಒಂದು ಭಾವ. ಶ್ರೀನಿವಾಸ ದರ್ಶನಂ, ಶ್ರೀನಿವಾಸ ನಾಮಸ್ಮರಣಂ, ಕಲೋ ವೆಂಕಟನಾಥಾಯ. ಕಲಿಯುಗದಲ್ಲಿ ವೆಂಕಯ್ಯನ ನೆನೆಸ್ಕೊಳ್ಳೋದು ತುಂಬಾ ತೃಪ್ತಿ, ಬೇಗ ಫಲಶ್ರುತಿ ಅನ್ನತಕ್ಕಂಥದ್ದು. ಓಂ ನಮೋ ಭಗವತೆ ವಾಸುದೇವಾಯ, ಇದನ್ನ ಪುಟ್ಟದಾಗಿ ಜಪ ಮಾಡ್ಕೊಳ್ಳಿ, ಸಮಾಧಾನ. ವೃಷಭ ರಾಶಿ ವಿಶೇಷವಾಗಿ ಚೆನ್ನಾಗಿದೆ. ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಸ್ಟೀಲು, ಸಿಮೆಂಟು, ಇಂತಹ ಒಂದು ವೃತ್ತಿ ಉದ್ಯೋಗ ಅನುಕೂಲ. ಏನೋ ಗ್ಯಾಸ್ದೇನೋ ಸ್ಟಾರ್ಟ್ ಅಂತೆ ರೇಟು, ದಿಢೀರಂತ ಪೆಟ್ರೋಲ್ದು ಕೂಡ ಏನೋ ಒಂದು ಸ್ಟಾರ್ಟ್ ಅಂತೆ. ಯಾವ್ದು ಕಮ್ಮಿ ಮಾಡಿದ್ದಾರೆ ಹೇಳಿ ಸ್ವಾಮಿ? ಬಂದವರೆಲ್ಲ ಹೇಳಿದ್ದೆ, 50 को लेके आएंगे, 60 को लेके आएंगे, कहाँ लेके आए ಹೇಳಿ. ಕೇಳಿದ್ರೆ ಸ್ಟೇಟ್ ಟ್ಯಾಕ್ಸ್ ಇಷ್ಟಿದೆ, ನಮ್ ಸೆಂಟ್ರಲ್ದು ಇಷ್ಟೇ ಇದೆ ಅಂತ. ನೀವು ಕಮ್ಮಿ ಮಾಡಿ, ಯಾರಾದ್ರೂ ಒಬ್ರು ಇನ್ನೊಬ್ರು ಕಮ್ಮಿ ಮಾಡ್ತಾರೆ. ಅದೇನ್ ಟ್ಯಾಕ್ಸ್ ತಗೊಂಡು ಅದೇನ್ ಮಾಡ್ತಿದೀರಪ್ಪ, ರಸ್ತೆಗಳು ಇನ್ನೊಂದು ಎಲ್ಲ ಹಂಗೆ ಇದೆ. ಯಾರ ತಾನೇ ಉದ್ಯೋಗ ಸೃಷ್ಟಿ ಮಾಡಿದಿರಿ? ರೋಜ್ಗಾರ್ ಯೋಜನೆಯಲ್ಲಿ ನಾವು ಲೋನ್ ಕೊಡ್ತೀವಿ, ಅದು ಇದು ಅಂತೀರಿ. ಯಾವ್ದಾದ್ರೂ ಬ್ಯಾಂಕ್ ಕೊಟ್ಟು ಬಿಟ್ರೆ ನೀವು ಹೋಗಿ ಕೇಳಿ, 1 ಕೋಟಿ ಕೊಟ್ಬಿಡ್ತೀವಿ. ಅರೇ ಸ್ವಾಮಿ 10 ಲಕ್ಷ ಕೊಡಿ, ನಾವು ಏನೋ ಒಂದು ದಿನಸಿ ಅಂಗಡಿ ಇಟ್ಕೋತೀವಿ. ಕೊಡಿ ಸ್ವಾಮಿ, ನಾವು ಒಂದು ದಿನಸಿ ಅಂಗಡಿ 5 ಲಕ್ಷ ಕೊಡಿ ಸ್ವಾಮಿ. ನೀವು ಬಂದು ಮನೆಗೂ ವಿಚಾರಿಸ್ಬಿಟ್ಟು 4 ಜನ ಶೂಟಿ ತರನೇ ತಗೊಳ್ಳಿ, 5,000 ಸಾವಿರ, 4 ಜನದ 20,000 ಕಟ್ತೀವಿ ಅಂತ ನಾವು ಬರ್ಕೊಡ್ತೀವಿ. ಏನೋ ಒಂದು ಮೆಸ್ ಇಟ್ಕೋತೀವಿ ಸ್ವಾಮಿ ನಾವು.
ಒಂದು ಸಣ್ಣದೊಂದು ಒಂದು ಹಣ್ಣಂಗಡಿ ಇಟ್ಕೋತೀವಿ ಸತ್ಯವಾಗ್ಲೂ ಲೋನ್ ಕೊಡಲ್ಲ. ಅವ್ರವ್ರ ಪಾರ್ಟಿಯವ್ರಿಗೆ, ಅವರವರ ಜಾತಿಯವ್ರಿಗೆ, ಅವರವರ ಧರ್ಮದವ್ರಿಗೆ ಎಲ್ಲ ಮಾಡ್ಕೋತಾರೆ. ಇದೆಲ್ಲ ಹೇಳ್ಕೋಬಾರ್ದಷ್ಟೇ, ಇದೇ ಸತ್ಯ. ಎಲ್ಲರೂ ದೊಡ್ಡವರಪ್ಪ. ನಮ್ಮನ್ನ ನೋವು ತಿಂತಿರೋರು ನಾವೇ, ಸಾಮಾನ್ಯ ವರ್ಗ. ಅವನ್ ಕಷ್ಟನ್ ಕೇಳೋರಿಲ್ಲ, ಅವನ್ ದುಃಖ. ಬಡವ ಬಿಡ್ರಿ, ಬೀದಿಲ್ ಮಲಗ್ಬಿಡ್ತಾನೆ. ಅವನೆಲ್ಲೋ ಆಶ್ರಮದಲ್ಲಿ ಹೋಗಿ ಮಲಗ್ಬಿಡ್ತಾನೆ, ಫುಟ್ಪಾತ್ ಅಲ್ಲಿ ಮಲಗ್ಬಿಡ್ತಾನೆ. ಹೋದ್ರೆ ಧರ್ಮಸ್ಥಳದಲ್ಲಿ 2 ಹೊತ್ತು ಮಹಾಪ್ರಸಾದ, ತಿರುಪ್ತಿಲು ಪ್ರಸಾದ, ಮಹದೇಶ್ವರನ ಹತ್ರ ಪ್ರಸಾದ, ನಂಜುಂಡೇಶ್ವರ ಹತ್ರ ಪ್ರಸಾದ. ನನ್ನ ಅನ್ನಪೂರ್ಣೇಶ್ವರಿಗೆ ಹೋದ್ರೆ ರಾತ್ರಿ 10 ಗಂಟೆಗೆ ಹೋದ್ರು ಕೂಡ ಆ ತಾಯಿ ನೀವು ನಂಬೋಲ್ಲ. ನಾವ್ ಹೇಗೆ ಪೂರಿ ಜಗನ್ನಾಥ ಮಾತಾಡ್ತೀವಿಯೋ, ಹೊರನಾಡಿಗೆ ಹೋಗಿ ನೋಡಿ, ನಿಮಗೆ ಗೊತ್ತಿಲ್ಲ ಅಲ್ಲೊಂದು ಪವಾಡಗಳು. ನಾನು ಅನುಭವಿಸಿದೆ. ಕಟ್ಟ ಕಡೆಯ ವ್ಯಕ್ತಿಗೂ ಪ್ರಸಾದ ಸಿಗುತ್ತೆ. ನನಗಾಗಿದೆ ಅಷ್ಟೊತ್ತಲ್ಲಿ ಹೋದಾಗ. ರಾತ್ರಿ 10:30-11 ಗಂಟೆನಲ್ಲಿ ಆ ತಾಯಿಯ ಜಗನ್ಮಾತೆ, ನಾನು ಅದೆಷ್ಟು ಒಂದು ಕದಲ್ ಬಿಟ್ಟು, ಅಮ್ಮ ನನಗೋಸ್ಕರ ಪ್ರಸಾದ ಎತ್ತಿಟ್ಟಿದ್ಯಾ. ಕಟ್ಟ ಕಡೆಯ ವ್ಯಕ್ತಿಗಳು ನಾವೇ, ಯಾರು ಬಂದಿಲ್ಲ. ಅದಾದ್ಮೇಲೆ ಬಂದೋ ರೂಮ್ಗಳು ಅವ್ರಿವ್ರು ಎಲ್ಲ ಉಳ್ಕೊಂಡಿರ್ಬೋದು. ಅಲ್ಲಿ ಬಂದಿದ್ರೆ ಪ್ರಸಾದ ಇರೋದು ನಮಗ್ ಸಿಕ್ಕಿದೆಪ್ಪ. ಆ ಅಮ್ಮನ್ನ ನಾನು ನೆನ್ಸ್ಕೋತೇನೆ. ಎಲ್ಲೋ ಹಂಗ್ ಮಾಡ್ಕೋಬಹುದು ಸ್ವಾಮಿ, ಸಾಮಾನ್ಯರ ನಾವು ಹಂಗ ಹೋಗಕ್ಕಾಗುತ್ತೆ. ಹೆಂಡತಿ ಮಕ್ಕಳು, ಅಮ್ಮ ಅಪ್ಪ ಅಂತ ಬಿಟ್ಟು ಜವಾಬ್ದಾರಿಗಳು ಯಾರಪ್ಪ ನಮಗಿದ್ದಾರೆ? ಭಗವಂತನೊಬ್ಬನಷ್ಟೇ. ಮನುಷ್ಯರನ್ನ ನಂಬಿ ಉದ್ಧಾರಕ ಆದವನ್ ಚರಿತ್ರೆಯಲ್ಲಿಲ್ಲ. ನೆನ್ಪಿಟ್ಕೊಳ್ಳಿ. ನನ್ನನ್ನು ಸೇರಿಸಿ. ಇನ್ನು ಈ ಕಲಿಯುಗದ ದೊರೆಗಳು ಹೋಯ್ತು. ದುರ್ಯೋಧನನೇ ಎಷ್ಟೋ ಪರವಾಗಿಲ್ಲ, ಧರ್ಮರಾಯ ಅವ್ವಾರು ಬಿಡ್ತಾನೆ. ಏನು ಇದು ಅಂತ. ಅಂಥದೊಂದು ರಾಜ್ಯಭಾರ ನಡೆಸ್ತಾನೆ ದುರ್ಯೋಧನ. ನೆನ್ಪಿಟ್ಕೊಳ್ಳಿ. ಜನಗಳ ಮನ್ಸಲ್ಲಿ ಒಂದು ಕ್ಷಣ ಕೂಡ ಪಾಂಡವರ ಹೆಸರೇ ಇಲ್ದಿದ್ದಾಗ ಮಾಡಿಸ್ತಾನ. ಅದಕ್ಕೆ ಕುಂತಿದೇವಿ ರಾಜಮಾತ. ಅದು ಕಟಕರಾಶಿ ಸಾಮಾನ್ಯದ್ದಲ್ಲ. ಓ ಅಬ್ಬಬ್ಬ. ಕಟಕ ಲಗ್ನ, ಕನ್ಯಾ ರಾಶಿ. ಅಮ್ಮಮ್ಮಮ್ಮಮ್ಮಮ್ಮಮ್ಮ. ದಿನಾ ಅಲ್ಲೊಂದು ಶಿವಾಲಯ, ಬಿಳಿ ಬಟ್ಟೆ ಉಟ್ಕೊಂಡು ಬಂದು ಅಲ್ಲಿ ಜಪ ಸತ್ಸಂಗ. ಅಯ್ಯೋ ಕುಂತಿ ನೋಡಪ್ಪ, ಪಾಪ ಮಾಯಮ್ಮನ ಮಕ್ಕಳು ಮರ್ತೋಗ್ಬಿಡ್ತಾರಲ್ವಾ. ಜನಗಳು ಮರ್ತೋಗ್ಬಾರ್ದು ಅಂತ ಪ್ರತಿ ಉತ್ಸವ ಪೂಜೆ, ನಿತ್ಯ ಪೂಜೆನೆಲ್ಲ ಅಮ್ಮ ವಾರಕ್ಕೊಂದು ಪೂಜೆ, ಅಲ್ಲಿ ಬಂದು ಹಿಂಗ್ ಕುತ್ಕೋಬಿಡೋದು. ಜನಗಳು ಅದ್ ನೋಡಿ, ಅಯ್ಯೋ ಪಾಂಡವರು ಹೋಗ್ಬಿಟ್ಟಿದಾರಪ್ಪ, ಪಾಪ ಅಮ್ಮ ನೋಡಪ್ಪ ಹೆಂಗಾಗ್ಬಿಟ್ಟಿದ್ದಾಳೆ ಒಂದೊತ್ತು. ಇದು ರಾಜಮಾತ ಅಂದ್ರೆ. ಇವೆಲ್ಲ ನಿಮಗ್ ಗೊತ್ತಿಲ್ಲ. ರಾಜ ತಂತಿರಮ್ಮ ಅಂತೆಲ್ಲ ಹೇಳ್ತೇವೆ. ಆ ಕಾಲದಲ್ಲೇ ಯೋಚನೆ ಮಾಡಿ ನೋಡಿ, ಎಲ್ಲಿ ನನ್ನ ಮಕ್ಕಳನ್ನ ಮರ್ಸ್ಬಿಡ್ತಾರೋ, ಮರ್ತೋಗ್ಬಿಡ್ತಾರೋ. ಮತ್ತೆ ರಾಜ್ಯಕ್ಕೆ ಬಂದಾಗ, ರಾಜ್ಯ ಬೇಕು ಅಂದಾಗ ಜನಗಳೇ ದಂಗೆ ಎದ್ದು ಬಿಟ್ರೆ, ನಮಗ್ ಬೇಡ ಅಂತ ಹೇಳ್ಬಿಟ್ರೆ, ಸೊ ನಾನು ಪಡ್ತಿರೋ ಕಷ್ಟ, ನನ್ನ ಮಕ್ಕಳು ಪಡ್ತಿರೋ ಕಷ್ಟ ಅವ್ರಿಗೆ ಸದಾ ನೆನಪಲ್ಲಿ ಇರ್ಲಿ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಇವರೆಲ್ಲ ಏನೇನೋ ಮಾಡ್ತಾರಲ್ಲ, ಉಪವಾಸ ಸತ್ಯಾಗ್ರಹ, ಹಿಂದ್ಗಡೆ ಬಿರಿಯಾನಿ ಪ್ಯಾಕೆಟ್, ಇವೆಲ್ಲ ಎಲ್ಲ ಬಂದಿರೋದು ಕುಂತಿಯಿಂದಲೇ. ಸುಮ್ಮನೆ ಅಲ್ಲ. ದುರ್ಯೋಧನ ಅಂಥದೊಂದು ರಾಜ್ಯಭಾರ ಮಾಡಿದ್ದ. ಎಲ್ಲಿದೆಪ್ಪ ನಾವ್ ಹೇಳ್ಕೊಳ್ಳೋದಕ್ಕೆ. ಇರ್ಲಿ. ಮಿಥುನ ರಾಶಿ. ಬ್ಯೂಟಿಫುಲ್ ಡೇ. ರಿಸರ್ಚ್ ಸ್ಕಾಲರ್ಸು, ಸೈಂಟಿಸ್ಟು, ಡಾಕ್ಟರ್ಗಳು, ಪೌರೋಹಿತ್ಯ, ವೈದಿಕ ವೃತ್ತಿಗಳಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ. ಕರ್ಕಾಟಕ ರಾಶಿ. ಟೀಚರ್ಸು, ಕನ್ಸಲ್ಟೆಂಟ್ಸು, ಅಡ್ವೈಸರ್ಸು ಚೆನ್ನಾಗಿದೆ. ಆದ್ರೂ ವೃತ್ತಿ ಒಂದ್ ಸ್ವಲ್ಪ ಭಾರ ಅನ್ನಿಸ್ತಕ್ಕಂಥ ಒಂದು ದಿನ. ಇನ್ನು ಸಿಂಹ ರಾಶಿ. ಅಷ್ಟಮದಲ್ಲಿ ಚಂದ್ರ, ಶನಿಚಾರ, ಶನಿನೂ ಅಲ್ಲೇ ಇದ್ದಾನೆ. ಮೂರ್ಖರ ಜೊತೆ ವಾದ, ಮೂರ್ಖರ ಜೊತೆ ವ್ಯವಹಾರ, ಆಮೇಲೆ ಕಳ್ಳರ ಜೊತೆ, ಕೊಲೆಗಾರರ ಜೊತೆ. ಅವನು ಎಷ್ಟೇ ನಮಗೆ ಲಾಭ ಬಂದು ದೂರ ಇದ್ಬಿಡ್ಬೇಕು ಮಕ್ಕಳ. ಅವನು ಶ್ವಾಸ ಕೂಡ ತಗೋಬಾರ್ದು ಅಂತ ಹೇಳ್ತಾರೆ. ದುರ್ಯೋಧನ ಜೊತೆಯಲ್ಲಿದ್ದೆ ಕರ್ಣ ಕೆಟ್ಟಿತ್ತು. ಅವನ ಅನ್ನ ತಿಂದ್ಬಿಟ್ಟ, ಅವನ ನೀರಲ್ಲಿ ಇದ್ಬಿಟ್ಟ, ಅವನ ನೆರಳಲ್ಲಿ ಇದ್ದುಬಿಟ್ಟ. ಮಿತ್ರನೇ ಎಲ್ಲೋ ದೂರ ಇದ್ಕೊಳ್ಳಿ. ನಿಜವಾಗ್ಲೂ ಅಂಥದ್ದೊಂದಿದೆ, ಎದುರುಗಡೆ ಹೇಳ್ಬಿಡಿ, ನೀನ್ ಸರಿ ಇಲ್ಲ ಅಂತದ್ ಬೇಡವೇ ಬೇಡ. ಸಿಂಹರಾಶಿ ಅಂತ ಒಂದು ಪ್ರಭಾವಕ್ಕೊಳಗಾಗ್ತಿದ್ರು. ತುಂಬಾ ಹುಷಾರಾಗಿದೆ. ಕೋತಿ ತಾನು ಕೆಡೋದಲ್ದೆ ವನನೆಲ್ಲ ಕೆಡಿಸ್ತು ಅಂತ ಜೊತೆಲಿರೋನ್ನೆಲ್ಲ ಕರ್ಕೊಂಡು ಹೋಗ್ಬಿಡುತ್ತೆ. ನಿಮ್ಮ ಮೇಲೆ ಏನಾದ್ರೂ ನಿಂದನೆ, ಅಪವಾದಗಳು ಬಂದ್ಬಿಡುತ್ತೆ. ಹುಷಾರ್ ಮಕ್ಕಳ.
ಕನ್ಯಾ ರಾಶಿ, ಊಟ ಬಟ್ಟೆ ವ್ಯವಸ್ಥೆಗೆ ಏನು ತೊಂದರೆ ಏನಿಲ್ಲ. ಇಫ್ ಯು ಆರ್ ಎನ್ ಅ ಲಾಯರ್, ಲೀಗಲ್ ಸಿಸ್ಟಮ್, ಸರ್ವಿಸ್ ಸಿಸ್ಟಮ್, ಜಾಬ್ ಕನ್ಸಲ್ಟೆನ್ಸಿ, ಸೆಕ್ಯೂರಿಟಿ ಕನ್ಸಲ್ಟೆನ್ಸಿ, ಲೇಬರ್ ಕನ್ಸಲ್ಟೆನ್ಸಿ, ಬ್ಯೂಟಿಫುಲ್ ಡೇ. ತುಲಾ ರಾಶಿ, ಯಾವುದೇ ವೃತ್ತಿ ಆದರೂ ಸರಿ ಪರಮಾತ್ಮನ ಪ್ರಸಾದ ಅಂತ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಯಾವಾಗಲೂ ಹೇಳ್ತಿರ್ತಾನೆ, ಪ್ರಸಾದ ಅಂದ್ಕೊಂಡು ನಾವು ಯಾವ ಕೆಲಸವನ್ನಾದ್ರೂ ಸರಿ ಕಣ್ಣು ಹೊತ್ಕೊಂಡು ಮಾಡ್ತೀವೋ ನಮ್ಮನ್ನು ಕೈ ಹಿಡಿಯುತ್ತೆ. ಅಯ್ಯೋ ಅವನು ಕೊಡೋದು ಅಷ್ಟರಲ್ಲೇ ಇದೆ, ಇವ್ನು ಮಾಡೋದು ಇಷ್ಟರಲ್ಲೇ ಇದೆ. ಅವಾಗ ಎಲ್ಲಿಂದ ಬರುತ್ತೆ? ಅವ್ನು ಕೊಟ್ಟಿದ್ದು ನಮ್ಗೆ ಏಳಿಗೆ ಮಾಡೋಲ್ಲ, ತಗೊಬಂದಿದ್ದು ನಮ್ಗೆ ಏಳಿಗೆ ಮಾಡಲ್ಲ. 199 ಅಲ್ಲ, 199% ಜನ ಇದೇ ಮಾಡೋದು. ಅವರಿಗೆ ತೃಪ್ತಿ ಇಲ್ಲ. ಒಂದು ಯಜಮಾನನ ಮೇಲೆ ಸೇವಕನಿಗೆ ತೃಪ್ತಿ ಇಲ್ಲ, ಸೇವಕನ ಮೇಲೆ ಯಜಮಾನನಿಗೆ ತೃಪ್ತಿ ಇಲ್ಲ. ಅಲ್ಲೊಂದು ತೃಪ್ತಿ ಗೌರವ ಭಗವಂತನಿದ್ದಾನೆ, ಅವನನ್ನು ನಡೆಸ್ತಾನೆ ಅಂತಕ್ಕಂಥ ಭಾವಾರ್ಥದಿಂದ ಆತ್ಮತೃಪ್ತಿಯಿಂದ ಮಾಡಿ ಅವನೇ ನಡೆಸುತ್ತಾನೆ. ಇವತ್ತು ತುಲಾ ರಾಶಿಗೆ ಅಂಥದ್ದೊಂದು ಯೋಗ. ವೃಶ್ಚಿಕ ರಾಶಿ ಒಂಥರ ಹೊರೆಯ ದಿನ, ಕೈಂಡ್ ಆಫ್ ಚಂದ್ರ ಪಂಚಮ ಶನಿ, 2 ಶನಿ ಅಲ್ಲಿ ಪಂಚಮದಲ್ಲಿ, ಒಂಥರ ಭಾರ, ಸ್ಟ್ರೆಸ್ ಅಪ್ ಆಗ್ಬಿಡ್ತೀರಿ. ಇವತ್ತು ವೃತ್ತಿಪರವಾಗಿ ದೂರದ ಕೆಲಸ, ಮನೆಯ ಕೆಲಸ, ಕುಟುಂಬದ ಕೆಲಸ ಎಲ್ಲ 4 ತಗೊಬಂದು ಇಟ್ಕೋತೀರಿ ಹೊರೆ. ಒಂದೊಂದೇ ಬಿಡಿಸ್ಕೊಳ್ರು ಅಂದ್ರೆ 4 ಇಟ್ಕೊಂಡ್ರೆ ನಾವೇನ್ ಮಾಡೋದು? ಸೈಕಲ್ ಗ್ಯಾಪಲ್ಲಿ ವೃಶ್ಚಿಕ ರಾಶಿಯವರು ಕೆಲವೊಂದು ಮನೇಲಿ ಪಾಯಸ ಇದ್ರು ಕೂಡ ಪಕ್ಕದಲ್ಲಿರೋ ಗಂಜಿಗೆ ಒಂಚೂರು ಎಳೆದಾಟ ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ. ಅದೊಂದು ಯೋಚನೆ, ಸ್ವಲ್ಪ ಎಚ್ಚರಿಕೆ. ಇರ್ಲಾರ್ದೆ ಇರುವೆ ಬಿಟ್ಕೊಂಡಂತೆ ನೀವೇ ತಂದು ಇಟ್ಕೋತೀರಿ. ಇರ್ಲಾರ್ದೆ ತಲೆನೋವು, ಇರ್ಲಾರ್ದೆ ಭಾರ, ಇರ್ಲಾರ್ದೆ ಟೆನ್ಷನ್. ವೆರಿ ಕೇರ್ಫುಲ್. ಮ್ಯಾನೇಜ್ಮೆಂಟ್ ತರ ಮ್ಯಾನೇಜರ್ ಆಗಿ ಕೆಲಸ ಮಾಡಿ. ಬ್ಯೂಟಿಫುಲ್. ಧನುಸು ರಾಶಿ ಸ್ವಲ್ಪ ವೃತ್ತಿಗೆ ಸಂಬಂಧಪಟ್ಟಂತೆ ಹೋರಾಟವೇ. ನಾನು ಚೆನ್ನಾಗಿರ್ಬೇಕು, ಎಲ್ರ ಮುಂದ್ಗಡೆ ಹಿಂಗಿರ್ಬೇಕು, ಹಂಗಿರ್ಬೇಕು, ನನಗೆ ಸಿಗ್ಬೇಕು, ನನಗೆ ರೆಕಗ್ನಿಷನ್ನು, ನನ್ನನ್ನೇ ಎಲ್ರು ಗುರ್ತಿಸ್ಬೇಕು, ನನ್ನ ಮಗನೇ, ನನ್ನ ಗಂಡನೇ, ನನ್ನ ಹೆಂಡ್ತಿನೇ. ಯಾವಾಗ ನನಗೆ ನಾನು ನಾ ಹೇಳಿದ್ನಲ್ಲ, ನಾ ಹುಟ್ಟಿದಾಗ ಯಾರು ನೋಡೇ ಇಲ್ಲ. ನಮ್ ನೋಡಕ್ ಯಾರು ಬಂದಿದ್ರು ಗೊತ್ತಿಲ್ಲ. ನಾವು ಸತ್ತ ಮೇಲೂ ಕೂಡ ಯಾರು ಬಂದಿಲ್ಲ ಅನ್ನೋದು ಕೂಡ ಬರ್ತಾರೆ. ಯಾರು ಬರ್ತಾರೆ ನಮಗ್ ಗೊತ್ತಿದ್ಯಾ? ನಮ್ ಸಾವಿಗೆ ಹೇಳಿ. ಈ ಮಧ್ಯದ ಈ ನಡುವಿನ ಈ ನಾಟಕಗಳು ಯಾಕೆ? ಕಳಿಸಿದಾನೆ, ಕರ್ಕೋತಾನೆ, ನಮ್ ಪಾಡಿಗೆ ನಮ್ ಕರ್ತವ್ಯ ಮಾಡೋಣ. ಇವತ್ತು ಆ ರೀತಿ ಹೋಗಿ ಇಲ್ಲ ಅಂದ್ರೆ ಇಲ್ದಿ ಟೆನ್ಷನ್ ತಂದು ಇಟ್ಕೊಂತೀರಿ. ಧನಸ್ಸು. ಮಕರ ಬ್ಯೂಟಿಫುಲ್ ಡೇ, ಫ್ಯಾಂಟಾಸ್ಟಿಕ್. ಶನಿ ಆ ಒಂದು ಗುರುವಿನ ಮನೇಲಿದ್ದಾನೆ. ಗುರು ನಿಮ್ಗೆ 6ನೇ ಮನೇಲೇ ಇದ್ರೂ ಕೂಡ ಧನಸ್ಥಾನವನ್ನ ನೋಡ್ತಿದ್ದಾನೆ. ಫ್ಯಾಂಟಾಸ್ಟಿಕ್. ವೃತ್ತಿಪರವಾಗಿ ಏನು ತೊಂದರೆ ಏನಿಲ್ಲ. ಸರ್ವಿಸ್ ಓರಿಯೆಂಟೆಡ್, ಗುಪ್ತಚರ ಇಲಾಖೆ, ಲಾಯರ್ ಇಲಾಖೆ, ಜೈಲು ಇಲಾಖೆ, ಲೀಗಲ್ ಇಲಾಖೆ. ಫ್ಯಾಂಟಾಸ್ಟಿಕ್. ಕುಂಭರಾಶಿ ವೃತ್ತಿ ಒಂದ್ ಸ್ವಲ್ಪ ಒದ್ದಾಟವೇ, ಎಳೆದಾಟವೇ ಇದೆ. ಶನಿಜಾಲದಲ್ಲೇ ಇದ್ದಾನೆ. ಲಗ್ನಾಧಿಪತಿಯ ರಾಶಿಯಾಧಿಪತಿ 2ನೇ ಮನೇಲಿರೋದು ಒಳ್ಳೇದೆ. ನೀವೇ ದುಡಿದು ಇದು ಹೆಂಗ್ ಗೊತ್ತಾ? ನಾನು ಆಗಾಗ ಹೇಳ್ತಿರ್ತೇನೆ, ನಾನು ನೋಡದ ಗೆಲುವಿಲ್ಲ, ನಾನು ನೋಡದ ಗೆಲುವಿಲ್ಲ, ನಾನು ಪಡೆದ ಅವಮಾನವಿಲ್ಲ, ನಾನು ಪಡೆದ ಅವಮಾನವಿಲ್ಲ, ಹಾಗೆ ನಾನು ಹೊರದ ಭಾರವಿಲ್ಲ. ಇದು ಕುಂಭರಾಶಿಯವ್ರಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಸುಮ್ಮನೆ ಮಾಡ್ಕೊಂಡು ಹೋಗಿ, ಆದರೂ ನನ್ನ ಗುರಿಯನ್ನು ನಾನು ಬಿಡಲ್ಲ. ನನ್ನ ಗುರಿ ನಾನು ಬಿಡಲ್ಲ. ನಿಮ್ ಪಾಡಿಗೆ ನಿಮ್ ಕೆಲಸ, ನಿಮ್ ಕಾರ್ಯ ಅಂತ ಇವತ್ತು ಆ ಭಗವಂತನನ್ನ ನೆನೆಸ್ಕೊಂಡು, ಶ್ರೀನಿವಾಸನನ್ನ ನೆನೆಸ್ಕೊಂಡು ಸುಮ್ಮನೆ ಹೋಗಿ. ಶನಿಸಾರ ಅಲ್ವಾ? ಹನುಮೋಪಾಸನ, ಹನುಮ ದರ್ಶನ, ಹನುಮ ಅರ್ಚನ, ಸಾಕು. ಇನ್ನು ಮೀನ ರಾಶಿ ಫಿಕ್ಸ್ಡ್ ಇನ್ಕಮ್. ಇವತ್ತು ಫಿಕ್ಸ್ಡ್ ಕಮಿಟ್ಮೆಂಟು, ಫಿಕ್ಸ್ಡ್ ಖರ್ಚು, ಫಿಕ್ಸ್ಡ್ ಟೆನ್ಷನ್ ಕೂಡ. ಹೌದು, ಫಿಕ್ಸ್ಡ್ ಲಾಭ ಬರುತ್ತೆ ಅಂತ ಹೇಳಿದ್ರೆ ಫಿಕ್ಸ್ಡ್ ಗುದ್ದುಗಳು ಕೂಡ. ಗೆದ್ದೇ ಗೆಲ್ತಾನೆ ಫಿಕ್ಸು, ನೀನ್ ಗೆಲ್ಲೋದು ಫಿಕ್ಸು, ಪಂಚ್ ಕೂಡ ಫಿಕ್ಸೇ, ಹೌದಲ್ವಾ?
ಮೊನ್ನೆ ಪಾಂಡ್ಯ ಹೇಳ್ದಲ್ಲ, ನೀನು ಬಿಟ್ಟೆ ಕ್ಯಾಚು ಅಂತ. ಒಂದೇ ಮ್ಯಾಚ್ ಅಲ್ಲಿ ಒಂದೇ ಓವರ್ ಅಲ್ಲಿ ಆತ ಕಡೆ ಇಶಾಂತ್ ಕಿಶನ್ ಕ್ಯಾಚ್ ಬಿಡ್ತಾನೆ, ಆತ ಕಡೆ ಕುಲ್ದೀಪ್ ಕೂಡ ಸಿಕ್ಸರ್ ಬೌಂಡ್ರಿ ಹತ್ರ ಬಿಡ್ತಾನೆ. ತುದಿಗೆ ತೂ ಬಿ ಡಾಲ್ದಿಯಾ ಓ ಬಿ ಡಾಲ್ದಿಯಾ, ನಿಮ್ಮಿಬ್ರು ಸವಾಸ ಬೇಡ, ನಾನೇ ಬೋಲ್ಡ್ ಮಾಡ್ತೀನಿ ಅಂತ ಬೋಲ್ಡೇ ಮಾಡ್ಬಿಟ್ಟ. ಫಸ್ಟ್ ವಿಕೆಟ್ ತೆಗ್ದವನು ಅವನೇ, ಲಾಸ್ಟ್ ವಿಕೆಟ್ ತೆಗ್ದವನು ಅವನೇ. ಹಂಗೆ ಮೀನ ರಾಶಿಯವರದು ಮ್ಯಾಚ್ ಫಿಕ್ಸಿಂಗ್ ಇರುತ್ತೆ. ಇವತ್ತು ಖರ್ಚು ಫಿಕ್ಸು, ಲಾಭವೂ ಫಿಕ್ಸು, ಸಂಪಾದನೆಯು ಫಿಕ್ಸು. ಆದ್ರಿಂದ ಏನು ಟೆನ್ಷನ್ ಏನು ಮಾಡ್ಕೋಬೇಡಿ, ಹಿಂಗೆ ಎದ್ಬಿಡಿ. ಹೊರೆಯೋಗೆ ಯಾರು ಏನಾದರೂ ಮಾಡ್ಕೊಳ್ಳಿ, ನನ್ನ ಕರ್ತವ್ಯ, ನನ್ನ ನಿಷ್ಠೆ, ನನ್ನ ಧರ್ಮ ನನಗೆ ಗೊತ್ತಿದೆ, ನನ್ನ ಮನಸ್ಸಾಕ್ಷಿಗೆ ಮೀರಿದ ದೇವರಿಲ್ಲ, ಅಷ್ಟು ಮಾಡ್ಕೊಂಡೋಗಿ ಚೆನ್ನಾಗಿರ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.